ಓಕೆ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಸಂತೋಷ್ ರವರವ ತಂದೆ ತೀರ್ಕೊಂಡಿದ್ದಾರೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೂ ಭಾವಪೂರ್ವಕವಾದ ಶ್ರದ್ಧಾಂಜಲಿಯನ್ನು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಅರ್ಪಿಸ್ತಾ ಇದ್ದೀವಿ. ಇವತ್ತು ಈ ಒಂದು ಲೈವ್ ಮಾಡುವ ಉದ್ದೇಶ, ಸಂತೋಷ್ ರಾವ್ ಅವರ ತಂದೆ ಮಂಗಳವಾರ ಸಾಯಂಕಾಲ ನಿಧನ ಹೊಂದಿದ್ದಾರೆ. ಆ ವಿಷಯವನ್ನೊಂದಿಷ್ಟು ಮಾತಾಡಬೇಕಂತ ತಿಳಿಸ್ತೀವಿ ನಾವು. ಏನು ಅವರ ಕುಟುಂಬದ ಪರಿಸ್ಥಿತಿ, ಕುಟುಂಬ ಯಾವ ರೀತಿಯಲ್ಲಿದೆ, ಯಾವ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಹಾಕಿದ್ದಾರೆ ಎಂಬ ವಿಷಯವನ್ನು ಒಂದಿಷ್ಟು ತಿಳಿಸೋಣ ಜನರಿಗೆ. ನಮ್ಮ ನೋವನ್ನು ಆ ರೀತಿಯಲ್ಲಾದರೂ ಸ್ವಲ್ಪ ವ್ಯಕ್ತಪಡಿಸೋಣ ಎಂಬ ಉದ್ದೇಶದಿಂದ ಇವತ್ತು ಇಲ್ಲ ಈಗ ಬಂದಿರೋದು. ನಿನ್ನೆ ಗುರುವಾರ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಅವ ನಮ್ಮ ಸೌಜನ್ಯ ಹೋರಾಟಗಾರರು ಮಹೇಶಣ್ಣ, ಗಿರೀಶಣ್ಣ ನಾವೆಲ್ಲ ಒಟ್ಟಿಗಿದ್ದು ಆ ಕಾರ್ಯಕ್ರಮವನ್ನು ಮುಗಿಸಿರೋದು. ಅವರ ತಂದೆ ನಾನು 2-3 ಸರಿ ಭೇಟಿಯಾದೆ. ಕೊನೆಯದಾಗಿ ಭೇಟಿಯಾಗಿರೋದು 18/6/2024 ಒಂದು 3 ಗಂಟೆ ಹೋಗಿದ್ದೀವಲ್ಲ ನಾವೆಲ್ಲ. ಹೌದು, ಕೊನೆಯದಾಗಿ ಹೋಗಿ ಭೇಟಿ ಮಾಡಿ ಬಂದಿರೋದು. ಅಲ್ಲಿ ಏನು ಮಾತಾಡಿದ್ದಾರೆ ಅದರದ್ದು ವಿಡಿಯೋ ಕೂಡ ನಾವು ಮಾಡಿ ಹಾಕಿದ್ದೇವೆ. ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ತುಂಬ ಮಾತಾಡಿದ್ದಾರೆ. ನಮ್ಮ ಹತ್ರ ಸಂತೋಷ್ ರಾವ್ಗೆ ಏನೇನೋ ಕಷ್ಟ ಕೊಟ್ಟಿದ್ದಾರೆ, ಏನೆಲ್ಲ ಆಯಿತು ಅಂತ ಎಲ್ಲ ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಆಮೇಲೆ ಸಂತೋಷ್ ರಾವ್ನ ಮಾತಾಡ್ಸೋಣಾದೆ, ಆದರೆ ಸಂತೋಷ ಓಡ್ತಾ ಇದ್ದಾನವ, ನಿಲ್ಲೋದೇ ಇಲ್ಲ, ಹತ್ತಿರಕ್ಕೆ ಬರೋದೇ ಇಲ್ಲ. ಇದಾದ ನಂತರ ನನಗೆ ಒಂದು ಫೋನ್ ಮಾಡಿದವ, ಏನಂತ ಅವನಿಗೊಂದು ಕೆಲಸ ಬೇಕಂತೇಳಿ ಮಾತಾಡಿದರೆ. ಮತ್ತು ನಾನಂತ ಹೇಳುವಾಗ ಬೇಕಿರೋ ಅಂತ ಹೇಳ್ತಾ ಇದ್ದಾನೆ. ಅಷ್ಟೊಂದು ಭಯ ಬೀಳ್ತಾ ಇದ್ದಾನೆ. ಅಂದರೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ಅವ ಹೊರಗಿನ ಪ್ರಪಂಚವನ್ನು ನೋಡ್ತಾ ಇಲ್ಲ, ಒಂದು ಮೊಬೈಲ್ ಸಮೇತ ನೋಡ್ತಾ ಇಲ್ಲ, ಮಾಧ್ಯಮ ನೋಡ್ತಾ ಇಲ್ಲ. ಅವ ಒಂದೇ ಧ್ಯಾನದಲ್ಲಿ ಇದ್ದಾನೆ, ಜಪ ಮಾಡಿಕೊಂಡೇ ಇರ್ತಾನೆ. ಎಲ್ಲಿದ್ದರೂ ಜಪ. ಈ ಹಿಂದೆ ಒಂದು ಸರಿ ಹೋಗೋದೆ ಅಲ್ಲೇ ಅಯ್ಯಪ್ಪ ದೇವಸ್ಥಾನ ಅಲ್ಲಿ ಇದ್ದ. ನಾವು 1 ಗಂಟೆ ನಿಂತೀವಿ, ಜಪ ಮಾಡ್ತಲೇ ಇದ್ದಾನೆ. ಅವರ ಒಂದು ಕುಟುಂಬ ಯಾವ ರೀತಿಯಲ್ಲಿ ಇವರು ಬೀದಿಗೆ ತಂದಿದ್ದಾರೆ ಅಂತ ಹೇಳಿದರೆ, ಈ ಅತ್ಯಾಚಾರಿಗಳು ಇದೇ ರೀತಿಯಲ್ಲಿ ಇದೊಂದಲ್ಲ, ಎಷ್ಟೋ ಕುಟುಂಬವನ್ನು ಬೀದಿ ತಂದು ಹಾಕಿದ್ದಾರೆ. ಈ ಅತ್ಯಾಚಾರಿಗಳಿಗೆ ದೇವರ ನಂಬಿಕೆ ಇಲ್ಲ, ಅದು ಮೊದಲನಾಗಿ ಹೇಳ್ತೀವಿ. ಇಂದು ದೇವರ ನಂಬಿಕೆ ಇಲ್ಲದ ಒಂದು ವರ್ಗ ಅಂತ ಹೇಳ್ಬೋದು ಅವ್ರನ್ನು, ಅತ್ಯಾಚಾರಿಗಳು. ಅವರು ಮಾಡಿದ್ರೆ ಸರಿ, ಅವ್ರು ಹೇಳಿದ್ರೆ ಸರಿ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ನಮ್ಮವರು, ಅವರು ಹೇಳ್ತಾ ಇರೋದೇ ಸರಿ ಅಂತ ಕೇಳಿಸ್ಕೊಳ್ಳಿರುವ ನಮ್ಮವರು ಅಷ್ಟೇ ಹೇಳ್ಬೋದು ಇದರಲ್ಲಿ. ಆ ಒಂದು ಎಷ್ಟೋ ಸುಂದರ ಕುಟುಂಬ ಅದು. ಎಲ್ಲ ವಿದ್ಯಾವಂತರು, ಪ್ರತಿಯೊಬ್ಬರು ವಿದ್ಯಾವಂತರು. ಮಹೇಶನ್ನು ಹೇಳ್ದಂಗೆ ಆ ತಮ್ಮಂದಿರು ಫೋನಲ್ಲಿ ಮಾತಾಡಿದ್ದೀವಿ ನಾವು, ಆದರೆ ನಿನ್ನೆ ನೇರವಾಗಿ ಮಾತಾಡ್ತಾ ಇರೋದು. ಅವ್ರ ಎಜುಕೇಷನ್ ಎಲ್ಲ ಕೇಳಿದ್ದೀವಿ. ಎಲ್ಲ ವಿದ್ಯಾವಂತರು, ಡಬಲ್ ಗ್ರ್ಯಾಜುಯೇಟ್ ಆಗಿದೆ ಅಂತ. ಅಪ್ಪ ಮಾಸ್ಟರ್ ಆಗಿದ್ದರು, ಅದಕ್ಕೆ ತಕ್ಕನೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. 2016ರಲ್ಲಿ ಅವರ ತಾಯಿಯು ತೀರ್ಕೊಂಡಿದ್ದಾರೆ. ಇದೇ ನೋವಿಂದ, ಇದೇ ಕೊರೋನಿಂದಾಗಿ. ಈ ಅತ್ಯಾಚಾರಗಳು ಯಾವ ರೀತಿ ಸಾಯ್ಬೋದು? ನಾನು ಹೇಳ್ತಾ ಇರೋ ಪ್ರಕಾರವಾಗಿ ನಿನ್ನೆ ಅಲ್ಲಿಂದಲೂ ಹೇಳಿದೆ, ನಿನ್ನೆ ಅಂತ್ಯ ಸಂಸ್ಕಾರ ಎಲ್ಲರೂ ನಿಂತು ಮಾಡ್ತಾ ಇದ್ದಾರೆ. ಆದರೆ ಈ ಅತ್ಯಾಚಾರಿಗಳ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವರ ಎಲು ಪೀಸು ಸಿಗಬಾರ್ದು. ಹುಳ ತಿಂದೋಬೇಕು. ಆ ಹುಳ ಸಮೇತ ಭೂಮಿಯಲ್ಲಿ ಇರಬಾರ್ದು. ಆ ರೀತಿಯಲ್ಲಿ ನೀವು ಸಾಯಬೇಕು. ನೀವು ಅಂಥ ಒಂದು ಸುಂದರ ಕುಟುಂಬವನ್ನು ಕಷ್ಟದಲ್ಲಿ ಬಂದು ಮಕ್ಕಳ ವಿದ್ಯಾಭ್ಯಾಸ ಕೊಡಿಸಿ ಈ ಒಂದು ಹಂತಕ್ಕೆ ತರುವಾಗ ಅವ್ರನ್ನೆಲ್ಲ ಬೀದಿ ತಂದು ಹಾಕಿದ್ರಲ್ಲ. ಹೆಣ್ಣು ಮಗಳನ್ನು ಉಪಯೋಗಿಸಿ ಅವ್ರನ್ನ ಅತ್ಯಾಚಾರ ಮಾಡಿ ನಿಮ್ಮ ಸುಖಕ್ಕೋಸ್ಕರ, ನಿಮ್ಮ ಕಣ್ಣೆದುರು ಹೇಳ್ತಾ ಇದೀವಲ್ಲ, ಈ ಅತ್ಯಾಚಾರಿಗಳಿಗೂ ಅತ್ಯಾಚಾರಿಗಳ ರಕ್ಷಕನು ಇದರಲ್ಲಿ ಸೇರಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿರುವಂಥ ಅಧಿಕಾರಿಯವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಹೇಳಬಾರ್ದು, ಆದರೆ ಹೇಳ್ತಲೇ ಇದ್ದೀನಿ. ನಾನು ಹೇಳಲೇಬೇಕು. ಅಂದರೆ ನಾನು ಕಷ್ಟದಲ್ಲಿ ಇರುವವು ನಾನು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಇದೇ ಸಾಯಬೇಕು.
ಹೇಳ್ಬಾರ್ದು, ಹೇಳಲೇಬೇಕು. ಅದು ಏನಿದ್ರೂ ನಾನು ಹೇಳಲೇಬೇಕು. ಅದು ಆ ರೀತಿಯಲ್ಲಿ ಛಿದ್ರ ಮಾಡಿಬಿಟ್ಟಿದ್ದೀರಾ ನೀವು. ಸಂತೋಷರಾವ್ ಅವರ ಕುಟುಂಬವನ್ನು ಛಿದ್ರ ಮಾಡಿಬಿಟ್ಟಿದ್ದೀರಾ. ಅವು ಹೇಳಲೇಬಾರ್ದ ನಾನು? ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಯಾರಿಗೆ ಅತ್ಯಾಚಾರ, ಧರ್ಮಸ್ಥಳದಲ್ಲಿ ಪ್ರತಿಯೊಂದನ್ನು ಅತ್ಯಾಚಾರ ಮಾಡಿದಲ್ಲ, ಸೌಜನ್ಯ ಮಾತ್ರ ಅಂತಲ್ಲ, ಪದ್ಮಲತಾ, ವೇದವಲ್ಲಿ, ಆನೆಮೋಹತ, ಇನ್ನು ಸಾವಿರಾರು ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿದ್ದಾರೆ. ಸಾವಿರಾರು ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿದ್ದಾರೆ. ಅಲ್ಲಲ್ಲಿ ತಗೊಂಡು ಕೊಂದದನ್ನು ಬಿಸಾಕಿದ್ದಾರೆ. ಇವರೆಲ್ಲ ನಿಮ್ಮ ಮಕ್ಕಳು ನಿಮ್ಮ ಕಣ್ಣು ಮುಂದೆ ಸಾಯಬೇಕುಗಳಾಗಿ. ಅವತ್ತಿನಿಗೆ ಬುದ್ಧಿ ಬರೋದು, ಅಲ್ಲ ತನಗೆ ಬುದ್ಧಿ ಬರಲ್ಲ. ನೀವು ಸಾಯಬಾರ್ದು, ನಿಮ್ಮ ಮಕ್ಕಳು ಸಾಯೋದನ್ನು ನೀವು ನೋಡ್ತಾ ಇರಬೇಕು. ನೀವು ಉಳಬಿದ್ದು ಸಾಯಬೇಕು ನೀವೆಲ್ಲ ಅಲ್ವಾ? ಆ ರೀತಿ ಸಾಯ್ಬೇಕಲ್ಲ, ಬೇರೆ ಯಾವ ರೀತಿಯಲ್ಲಿ ನೀವು ಸಾಯಬಾರ್ದು. ಅಷ್ಟೊಂದು ನೋವಾಗ್ತಾ ಇದೆ ಎಂದು ಏನಾರ ಅಲ್ಲೆಲ್ಲ ಸಿಕ್ಕ ನಿಮ್ಮಂಥವ್ರನ್ನಲ್ಲಿ ಒಂದು ಪೀಸು ಇರಲಿಕ್ಕೆ ನಾನೇ ಬಿಡ್ತಾ ಇರಲಿಲ್ಲ. ಅವಾಗೆಲ್ಲ ಹೋರಾಟ ಬದಿಗೆ ಇಡ್ತಾ ಇದ್ದೆ ನಾನು. ಎಷ್ಟು ಸುಂದರ, ಎಷ್ಟು ಸುಂದರ ಬದುಕು ಅವ್ರದ್ದು. ಅದನ್ನು ಬೀದಿ ತಂದು ಹಾಕಿದ್ರಲ್ಲ ನಿಮ್ಮ ಸುಖಕ್ಕೋಸ್ಕರ. ನಿಮ್ಮ ಸುಖಕ್ಕೋಸ್ಕರ ತಾನೇ ಮಾಡಿರೋದನ್ನಲ್ಲ. ಯಾವ ದೇವರನ್ನು ನಂಬಲ್ಲ. ಆ ಒಂದು ದೇವರನ್ನ ಮಂಜುನಾಥ ಸ್ವಾಮಿಯನ್ನಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಮಾಡಿದ ಕೆಲಸ ಏನಿಲ್ಲ. ನೀವು ಅತ್ಯಾಚಾರ, ನೀವು ಅನಾಚಾರ ಮಾಡಿದ ಯಾವುದೇ ಕೆಲಸ ಇಲ್ಲ, ಎಲ್ಲವನ್ನೂ ಮಾಡ್ತಾ ಇದ್ದೀರಾ. ಅದು ನಮ್ಮ ಕರ್ನಾಟಕ ರಾಜ್ಯ ಜನರೇ ನಂಬಲಿಕ್ಕೆ. ಇವರು ಹೇಳದೇ ಸರಿ, ಇವರು ಕೇಳದೇ ಸರಿ ಅಲ್ವಾ? ಹೇಳ್ತಾ ಇದ್ದೀವಿ. ಅಲ್ಲಿ ಮಹೇಶಣ್ಣ ಗಿರೀಶಣ್ಣವರು 1971ರಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಕೊಟ್ಟಿದ್ದಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ ಅಂತ. ಒಂದು ಕಡೆ ಆ ರೀತಿಯಲ್ಲಾದರೆ, ಇನ್ನೊಂದು ಕಡೆ ಮಂಜುನಾಥ ಸ್ವಾಮಿಯ ಭಾವಚಿತ್ರವಿಟ್ಟು ಫೋಟೋವನ್ನು ಇಟ್ಟು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಅದು ಯಾರು ಸ್ವಾಮಿ, ಯಾರನ್ನಿಟ್ಟು ಬಡ್ಡಿ ದಂಧೆ ಮಾಡ್ತಾ ಇರೋದು? ಹಿಂದೂ ಜನತೆಯನ್ನಿಟ್ಟಲ್ಲ, ಹಿಂದೂ ಭಕ್ತರನ್ನಿಟ್ಟು. ಎಲ್ಲ ಮಂಜುನಾಥ ಸ್ವಾಮಿಯ, ಮಂಜುನಾಥ ಸ್ವಾಮಿ ಕೊಟ್ಟಿರೋದು, ಅವ್ರಿಗೆ ಎದುರು ಮಾತಾಡಬಾರ್ದು. ಸ್ವಾಮಿ ಅಯ್ಯೋ ನಮಗೇನೋ ತೊಂದರೆ ಕೊಡ್ಬೋದು, ಏನೋ ಹೆಚ್ಚಮ್ಮೆ ಆದರೆ ಅಷ್ಟೊತ್ತಿಗೆ ಆ ಧರ್ಮ ಅಲ್ಲಿ ಹೋಗ ಕಾಣಿಕೆ ಹಾಕಿ ಅಂತ ಹೇಳ್ತಾರೆ. ಕಟ್ಟು ಹಿಡ್ಕೊಂಡವರು ಹಾಕಬೇಕು. ಇದು ಆಗ್ತಾ ಇರೋದು, ಬೇರೆ ಏನು ನಡೀತಾ ಇಲ್ಲ. ಧರ್ಮ ನಡೀತಾ ಇಲ್ಲ. ಧರ್ಮ ನಡೀತಾ ಇದೆಯಾ? ಧರ್ಮ ನಡೀತಾ ಇದೆಯಾ? ಮಹೇಶನ ಹೇಳ್ದಾರಲ್ಲ ನಿನ್ನೆ, ಅಲ್ಲೇ ನಿಂತುಬಿಟ್ಟು ಆತ್ಮನ ಮಟ್ಟಿಗೆ 100ಕ್ಕೆ 100% ಪ್ರತಿಯೊಂದು ಆತ್ಮ ಇದೆ. ಪ್ರತಿಯೊಂದು ಆತ್ಮ, ಆ ನೂರಾರು ಸಾವಿರಾರು ಆತ್ಮ ಇದ್ದದಕ್ಕೆ ಇವತ್ತು ಅವ್ರನ್ನೊಂದು ಬದಿಗೆ ಹೊಡೆದಾಗ್ತಾ ಇರೋದು. ನಾವು ಹೊಡೆದಾಗ್ತಾ ಇಲ್ಲ, ಅವರಾಗಿ ಹೊಡೆದಾಗ್ತಾ ಇದ್ದಾರೆ. ಒಂದು ಕಡೆಯಿಂದ ಹೊಡಿತಾ ಇದ್ದಾರೆ, ಹೊಡಿತಾರೆ. ಅವ್ರು ಕೊನೆ ಮಾಡಿಯೇ ಮಾಡ್ತಾರೆ. ಇನ್ನು ಶಾಪ ಆಗ್ತಾ ಇದಾರಲ್ಲ ಗಿರೀಶನ್ನು ಆ ರುದ್ರಭೂಮಿಯಲ್ಲಿ ನಿಂತು. ಸಾಕು ನಿಮಗಿದೆಲ್ಲ. ಎಷ್ಟು ಜನ ಶಾಪ, ನಿನ್ನೆ ಮನೆಯವರ ಕಣ್ಣೀರು. ತಮಾಷೆನದೆಲ್ಲ, ಎಲ್ಲರೂ ತಮಾಷೆ ಅಂತ ಎಣಿಸ್ತಾರೆ. ಇದೆಲ್ಲ ಒಂದು ಭೂಮಿಗೆ ಒಂದು ಕಣ್ಣೀರು ಬೀಳ್ತಾ ಇರೋದು ತಮಾಷೆನಲ್ಲ. ನೀವೆಲ್ಲ ವಾಮಾಚಾರದಿಂದ ಬದುಕ್ತಾ ಇರೋರು. ಇನ್ನೂ ಹೇಳ್ತೀವಿ, ವಾಮಾಚಾರದಿಂದ ಬದುಕ್ತಾ ಇರೋರು. ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಿನ್ನ ಮಗಳೊಂದು ಕಾಣೆ ಆಗಿದೆಯಲ್ಲ, ಏನು ಸ್ವಾಮಿ 2 ಗಂಟೆ ನಿಮಗೆ? 3 ಎಷ್ಟು ಟೈಮ್ ಬೇಕಾ? ಒಂದು ತಾಯಿ ಅಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ತನ್ನ ಮಗಿಗೋಸ್ಕರ. ಒಂದು ಏನೋ ಮಾಹಿತಿ ಕೇಂದ್ರದಿಂದ ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ನಿಮ್ಗೆ ಅಷ್ಟು ಟೈಮ್ ಬೇಕಾ? ಏನಾದರೂ ಸಪ್ರೇಟನ್ನು ಜನ ಬೇಕಾ ನಿಮಗೆ? ಒಂದು ಮಗು ಕಾಣೆಯಾಗಿ ವಿಷಯವನ್ನು ಹೇಳಲಿಕ್ಕೋಸ್ಕರ ಸಪ್ರೇಟಾಗಿ ಏನೋ ಜನ ಬೇಕಿತ್ತ ನಿಮಗೆ? ಅವೇನೋ ಬಾತ್ರೂಮಿಗೆ ಹೋಗಿದೆ ಅಂತ ಅಲ್ಲಿ ಸಾಯ್ತಾ ಇದ್ದಾನವ? ಅದು ಅಲ್ಲಿ ಕೊಂದಾಕಿದಾರ ನೀವು ಅವನನ್ನು? ಏನು ಉದ್ದೇಶ ಆಗಿರ್ಬೋದು? ಹಿಂದೆ ಏನಾಗಿರ್ಬೋದು? ನಾವು ಹೇಳ್ತಾ ಇರೋದು ಒಂದೊಂದು ಸತ್ಯ ಹೊರಗೆ ಬರ್ತಾ ಇರುತ್ತೆ, ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಇವರಿಗೆಲ್ಲ ಹೋರಾಟ ಆಗಲಿ, ಜನ ಸೇರಲಿ, ಅವರಿಗೇನೋ ಹಿನ್ನೆಲೆ ಆಗ್ತಾ ಇರುವ ವಾಮಾಚಾರ ಮಾಡ್ತಾ ಇರ್ತಾರೆ. ನೀವು ಕೇರಳ ಕಡೆಯಿಂದ ಮಂತ್ರವಾದಿಯರನ್ನೆಲ್ಲ ಕರೆಸಿ ತಂದು ಮುಂದೆ ನಿಮ್ಮವರ ಬಾಯಿಂದ ಬರುತ್ತೆ. ನಿಮ್ಮ ಅಲ್ಲಿ ಕೆಲಸ ಮಾಡ್ತಿರೋ ಅವರ ಬಾಯಿಂದಲೇ ಇದೆಲ್ಲ ಬರುತ್ತೆ. ನಮ್ಮ ಬಾಯಿಂದ ಬಂದರೆ ನಾವು ಹೋರಾಟಗಾರರು ದೇವಸ್ಥಾನ ತೇಜೋವಧೆ ಅಂತ. ದೇವಸ್ಥಾನ ತೇಜೋವಧೆ ಅಲ್ಲ, ಅತ್ಯಾಚಾರಿಗಳ ತೇಜೋವಧೆ ಆಗ್ತಾ ಇರೋದು. ಅತ್ಯಾಚಾರಿಗಳೇ ಮಾಡ್ತಾ ಇರೋದು ಗೊತ್ತಾ ನಿಮಗೆ? ಅತ್ಯಾಚಾರ ಹೆಣ್ಣು ಮಾಡ್ತಾ ಇರೋದು ನಾವು. ಅಲ್ಲಿ ದೇವಸ್ಥಾನದಲ್ಲ ತೇಜೋವಧೆ ಆಗ್ತಾ ಇರೋದು. ದೇವಸ್ಥಾನವನ್ನು ಉಳಿಸ್ಬೇಕಿನ್ನು. ಇಂಥ ಅನ್ಯ ಧರ್ಮೀಯರಿಂದ ಅದನ್ನು ಉಳಿಸಬೇಕು. ಆ ಕೆಲಸ ಮಾಡ್ತಾ ಇದ್ದೀವಿ ನಾವು. ಅನ್ಯ ಧರ್ಮೀಯರ ಹೆಸರೆತ್ತಿದೆ, ಹೋರಾಟಗಾರರ ಹೆಸರಿದೆ, ಅಷ್ಟೊತ್ತಿಗೆ ದೂರ ದಾಖಲು ಮಾಡ್ತೀವಿ. ನಿಮಗೆ ಮಾತ್ರ ಧರ್ಮ ಇರೋದು, ಬೇರೆ ಯಾರಿಗೂ ಧರ್ಮ ಇಲ್ಲ. ಹಿಂದೂ ಧರ್ಮವನ್ನು ಇಟ್ಟುಬಿಟ್ಟು ಏನೋ ಪೂಜೆ ಮಾಡಿ ಜನ ಬಡ್ಡಿಗೆ ದುಡ್ಡು ತಗೊಂಡು ಆ ಕೆಲಸ ಮಾಡ್ಬೋದು. ನಿಮಗೆ ಅದು ಹಿಂದೂ ದೇವರ ಅಲ್ಲ ಅಂತಲೂ ಹೇಳ್ಬೋದು. ಇದನ್ನು ಕೇಳಿಕೆ ನಮ್ಮ ಜನತೆ ಇಲ್ವಲ್ಲ. ನಮ್ಮ ಕರ್ನಾಟಕದಲ್ಲೇ ಒಂದು ಜನ ಇಲ್ಲ.
ಇಂದು ಶಾಲ ಹಾಕ್ಕೊಂಡು ಓಡಾಡಲಿಕ್ಕೆ ಮಾತ್ರ ಇದ್ದಾರಾ? ಇನ್ನೂ ದೂರ ದಾಖಲಾಗಬೇಕು, ಪ್ರತಿಯೊಂದು ಕಡೆ ದೂರ ದಾಖಲಾಗಲೇಬೇಕು. ಏನು ಬಡ್ಡಿ ವ್ಯವಹಾರ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿಯ ಭಾವಚಿತ್ರ ಇಟ್ಟು ಅದು ಹಿಂದೂರು ಇದ್ದಕ್ಕೆ ಬರಲ್ವಾ? ಹಾಂ, ಬಡ್ಡಿ ವ್ಯವಹಾರ ಮಾಡ್ತಾ ಇಲ್ವ ಅದು? ಅದನ್ನು ಕೊಡಿ ನೀವು. ಪ್ರತಿಯೊಬ್ಬರು ಎಲ್ಲ ನಿಮ್ಮ ಎಲ್ಲೆಲ್ಲಿ ಠಾಣೆ ಇದೆ, ಸಂಘ ಸಂಸ್ಥೆಯವರು ಇದ್ದಾರೆ, ಎಲ್ಲರೂ ಕೊಡಿ. ಪ್ರತಿಯೊಬ್ಬರು ಕೊಡ್ತಾ ಇರಬೇಕು, ಆಗ ಮಾತ್ರ ಇದೆಲ್ಲ ಸರಿಯಾಗೋದು. ಪ್ರತಿದಿನ ರಾಜ್ಯದಲ್ಲಿ 15ರಿಂದ 20 ಕಂಪ್ಲೇಂಟ್ ದಾಖಲಾಗ್ತಾ ಇದೆ. SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇದರ ಮೇಲೇ ವೀರೇಂದ್ರ ಹೆಗ್ಗಡೆ ಅವರ ಹೆಸರು ಹಾಕಿಯೇ, ಅನಿಲ್ ಕುಮಾರ್ ಅವರ ಹೆಸರು ಹಾಕಿಯೇ, ಟ್ರಸ್ಟ್ನ ಸದಸ್ಯರ ಹೆಸರು ಹಾಕಿಯೇ, ಮತ್ತು ಸಿಬ್ಬಂದಿಗಳು ಏನು ಅಧಿಕಾರಿ ಈ ಅಧಿಕಾರಿ ಅಂತ ಹೇಳ್ತಾರೆ ಎಲ್ಲರ ಸೇರಿಸಿ ಅವ್ರಿಗೆ ಕಂಪ್ಲೇಂಟ್ ಆಗ್ತಾಯಿದೆ. ಯಾಕಂತಂದರೆ ಈಗಾಗಲೇ ಕೋರ್ಟಿಂದ ಆದೇಶ ಆಗಿದೆ ಎಲ್ಲ ಪೊಲೀಸ್ ಠಾಣೆಗಳಿಗೆ. ಹೌದು, SKDRDP BC ಟ್ರಸ್ಟ್ ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಅದು ಮಾತಾಡೋಣ. ಅದಕ್ಕೆ ಮುಂಚೆ ಈ ಹೆಣ್ಣು ಮಕ್ಕಳ ಕಾಣೆ ಆಗಿದೆಯಲ್ಲ, ಅದರ ವಿವರಣೆ ಬೇಕು ನಮಗೆ. ಏನು ಉದ್ದೇಶ ಸರ್? RTಯಲ್ಲಿ ಏನೋ ಇದು ಇಲ್ಲ, ಏನು ಉದ್ದೇಶಕ್ಕೋಸ್ಕರ ನೀವು ಮಾಡಿರೋದು? ಅದು ಅಲ್ಲ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ತೆಗೆದು ಬನ್ನಿ ಅಂತ ಹೇಳಿದಾರಲ್ಲ, ಹೌದಲ್ಲ? ನೀವೇನು ಮಾಡ್ತೀರಾ ಬಂದರೆ ರೌಡಿಸಮ್. ಇವಾಗ ಗೊತ್ತಾಯ್ತಲ್ಲ, ಇವಾಗ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತಾಗಿರ್ಬೋದು ರೌಡಿಸಮ್ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾನಂತ ಅಲ್ಲಿ. ಹಾಂ, ಮಾಲೆ ತೆಗೆದು ಬನ್ನಿ ಅಂತ ಏನು ಕಿತ್ತಾಕ್ತೀಯ ನೀನು? ಮಾಲೆ ತೆಗೆದು ಬಂದರೆ ಮೊದಲ ಹೇಳಿದವನಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಅತ್ಯಾಚಾರಿಗಳು ಇದ್ದಾರಲ್ಲ, ಹೊರಗೆ ಇದ್ದಾರಲ್ಲ, ಅವರನ್ನು ಸರಿಪಡಿಸು ನೀನು. ಆ ನಂತರ ಹೇಳು ಮಾಲೆ ತೆಗೆದು ಬಾ ಅಂತ. ಅದಕ್ಕೆ ಮುಂಚೆ ಹೇಳಿದಾನೆ ಆ ಹೆಣ್ಣು ಮಕ್ಕಳು ಹೋಗ್ಬೋದಂತ, ಎಲ್ಲಿ ದೇವಸ್ಥಾನಕ್ಕೆ ಶಬರಿಮಲೆಗೆ ಹೋಗ್ಬೋದಂತ. ಹಿಂದೂ ಧರ್ಮದವರಾದರೆ ಅದು ಹೇಳಲ್ಲ. ಒಂದು ಕಡೆ ದೆಹಲಿಯಲ್ಲಿ ಹೇಳ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ಅಲ್ಲಿ ರಾಮ ಇದ್ದಾನ ಇಲ್ವಾ, ಅದರ ವಿರುದ್ಧ ಯಾರಿಗೂ ದೂರ ಕೊಡ್ಲಿಕ್ಕೆ ಟೈಮ್ ಇಲ್ಲ. ರಾಮ ಇದ್ದಾನ ಇಲ್ವಾ ಅದು ಗೊತ್ತಿಲ್ಲ. ಹಿಂದೂಗಳ ದೇವರನ್ನೇ ನಂಬಲ್ಲ. ಅದನ್ನೇ ಹೇಳಿರೋದು, ಇವರು ಯಾರು ನಂಬಲ್ಲ ಅಂತ. ಇವರು ಯಾರು ಹಿಂದೂ ದೇವರು ನಂಬಲ್ಲ ಅಂತ ಇದಕ್ಕೇನೆ ಹೇಳ್ತಾ ಇರೋದು. ಅತ್ಯಾಚಾರ ಅದಕ್ಕೇನೆ ಹೇಳೋದು, ಸತ್ಯ ಮಾಡ್ತೀವಿ ಬನ್ನಿ ಬನ್ನಿ ಅಂತ ಹೇಳೋದಕ್ಕೆ ಅವ್ರು ನಂಬಲ್ಲ. ಇಲ್ಲಾಂದ್ರೆ ಅವರು ತಪ್ಪಾಯ್ತು ಅಂತ ಒಪ್ಕೊಂಡು ಮಾಡ್ಬೋದಿತ್ತಲ್ಲ. ಇದು ಅಲ್ಲಿ ಮಾಲೆ ತೆಗೆದು ಬನ್ನಿ, ಕ್ಯಾಮರಾ ಕಿತ್ಕೊಂಡು ವಿಡಿಯೋ ಡಿಲೀಟ್ ಇದೆಲ್ಲ ಯಾಕೆ ಮಾಡಬೇಕು? ದಾದಾಗಿರಿ ಎಷ್ಟು ರೌಡಿಸಮ್ ಸ್ವಾಮಿ ನಿಮ್ದು. ಏನು ರೌಡಿಸಮ್? ಇಷ್ಟೆಲ್ಲ ಆಗಿ ಕೂಡ ಅಲ್ಲಿ ಸಪ್ರೇಟ್ ಆಗಿದೆ ನಿಮಗೆ. ಯಾವ ಕಾನೂನು ಅನ್ವಯ ಆಗಲ್ಲ ಅಲ್ಲಿ. ಡಿ ನಂಬರ್ ಕೊಟ್ಟಿರೋದು ಅವರ ಜನರಿಗೆ ಮಾತ್ರ. ಡಿ ನಂಬರ್ ಕೊಟ್ಟಿರೋದು ಏನಿದ್ರು ಅವರು ಅಷ್ಟು ಓಡಿ ಹೋಗ್ತಾ ಇರ್ತಾನೆ. ಡಿ ನಂಬರ್ ಅವ್ರಿಗೆ ಇದೆ, ನಿಮಗೆ ಇನ್ನು ನಿಮಗೂ ನಾನು ಅದ್ರ ದೂರ ದಾಖಲು ಮಾಡ್ತಾ ಇದ್ದೀನಿ. ನಾನು ಬಿಡಲ್ಲ, ಆ ಡಿ ನಂಬರ್ ತೆಗೆಸಲೇಬೇಕು. ಗೊತ್ತಾಯ್ತಲ್ಲ? ಆ ಹೆಣ್ಣು ಮಗಳು 2-3 ಗಂಟೆ ತಡವಾಗಿ ಸುದ್ದಿ ಇದು ಅನೌನ್ಸ್ ಮಾಡ್ರಿ ಯಾವ್ದು ಸರ್? ಅದು ಕೂಡ ಗಿರೀಶ್ ಮಟ್ಟಣ್ಣ ಅವರ ಹೆಸರು ಹೇಳಿದ ಮೇಲೆ ಅಲ್ಲಿ ಇದು ಮಾಡಿದಂತೆ. ಹೌದು, ಅವ್ರಿಗೆ ಹೇಳ್ತೀವಿ ನಾವು ಅಂತ ಹೇಳಿದ್ ಕೂಡ ಅಷ್ಟೊಂದು ಸುದ್ದಿ ಆಯ್ತು. ಅಷ್ಟೊತ್ತಿ ಅವ್ರು ಮಾತಾಡ್ಸಲಿಕ್ಕೆ ಅಷ್ಟು ಎಚ್ಚರಿಕೆ ಆಯ್ತು. ಇವರು ಏನಿಲ್ಲ, ಆ ಡಿ ನಂಬರ್ ಅವರು ಸೇರಿ ಹೇಳ್ತಾ ಇದೀವಲ್ಲ, ಅಲ್ಲಿಯ ಡಿ ನಂಬರ್ನವರು ಸೇರಿ ಎಲ್ಲೋ ಮಗುವನ್ನು ಕಿಡ್ನಾಪ್ ಮಾಡಿದ್ದಾರೆ. ಇವರು ಎಲ್ಲೋ ಕಿಡ್ನಾಪ್ ಮಾಡಿ ಹೇಳಿದ್ವಲ್ಲ, ಈ ಕಚಾನ ಮಕ್ಕಳಿಗೆಲ್ಲ ಬೇಕಾಗಿರೋದು ವಾಮಾಚಾರ ಎಲ್ಲ ಮಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಇನ್ನು. ಇದಕ್ಕೇನು ಉಪಯೋಗಿಸಲಿಕ್ಕೆ ಮಾಡಿರೋದು ಅಂತ ನರಬಲಿ ಅಂತ ಕಾಣಿಸ್ತಾ ಇದ್ದು. ಇದು ತನಿಖೆ ಆಗಬೇಕು. ನೀವು ಯಾವತ್ತು, ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವು ನ್ಯಾಯಾಲಯ ರಿಟೈರ್ಡ್ ಜಡ್ಜ್ನವರು ನಿಷ್ಠಾವಂತ ಅಧಿಕಾರಿ IAS IPS ಇದನ್ನು ತಂಡ ರಚನೆ ಮಾಡಿ ಆಗುತ್ತಾರೆ. ತಂಡ ರಚನೆ ಮಾಡಿ ನಮ್ಮ ಹತ್ರ ಬನ್ನಿ, ನಿಮಗೆ ಒಂದೊಂದು ದಾಖಲೆ ಕೊಡ್ತೀನಿ ನಾನು. ಎಲ್ಲೆಲ್ಲ ಏನು ಹಾಕಿದ ಅದನ್ನು ಕೊಡ್ತೀವಿ, ಎಲ್ಲೆಲ್ಲ ತೆಗೆಸುವ ಅದನ್ನು ಕೊಡ್ತೀವಿ, ಎಲ್ಲೆಲ್ಲ ವಾಮಾಚಾರ ಅದನ್ನು ಹೇಳ್ತೀವಿ. ನಿನ್ನೆಗೆ ಕರೆ ಮಾಡ್ತಾ ಇದ್ದಾರೆ ಅಲ್ಲೇ ಸಾಕ್ಷಿಯನ್ನು ಇಟ್ಕೊಂಡು ಯಾರೆಲ್ಲ ಎಷ್ಟೆಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ ಅದು ಕೂಡ ನಾವು ಹೇಳ್ತೀವಿ. ಅಲ್ಲ, ಇನ್ನೊಂದು ಎಲ್ಲ ಇದ್ದಾರೆ. ನಿನ್ನೆ ನಾನು ಇದವರು ಯಾವುದು ಕುಂಜನ ಕಾಲು ಕಟ್ ಮಾಡಿರೋ ಒಂದು ವಿಡಿಯೋ ಮಾಡಿದೆ ಅಲ್ಲ ಹೋಗಿ. ಆ ಮನೆ ಕೆಳಗೆ ಒಂದು ಗೆದ್ದೆ ಇದೆ. ಆ ಗೆದ್ದೆಯ ಇವಾಗ ನನಗೆ ಅವರ ಕುಟುಂಬ ಕರೆ ಮಾಡಿರೋದು. ಅವರಲ್ಲಿ ಡೆತ್ ಆಗುವಾಗ, ಡೆತ್ ಆದ ಹೊತ್ತು ಹೆಬ್ಬೆಟ್ಟು ಹಾಸಿಬಿಟ್ಟು ಅವರ ಹೆಸರಲ್ಲಿ ಮಾಡಿಸ್ಕೊಂಡಿದ್ದಾರೆ. ಎಣದ ಕೈಯಲ್ಲೇ ಹೆಬ್ಬೆಟ್ಟು ಹಾಕಿ ಆ ಜಾಗವನ್ನು ಅವರ ಸ್ವಾಧೀನ ತಗೊಂಡಿರೋದು. ಗೊತ್ತಾ ನಿಮಗೇನಾದರೂ ಇದು? ಊರಿನ ಜನತೆಗೆ ಗೊತ್ತಾ? ಇನ್ನೇನು ಬೇಕು ನಿಮಗೆ? ಅಲ್ಲಿಂದ ಇನ್ನೂ ಆಯ್ತಲ್ಲ 40 ಎಕರೆ ಜಾಗ ಆಯ್ತು ಅಲ್ಲಿ. ಇವತ್ತು ಯಾರ ಹೆಸರಲ್ಲಿದೆ ನೋಡಿ, ಇವತ್ತಿಗೂ ಯಾರ ಹೆಸರಲ್ಲಿದೆ ನೋಡಿ ನೀವು. ರಬ್ಬರ್ ತೋಟ ಇದೆ ಸ್ವಾಮಿ. ಯಾರ್ದೋ ಜಮೀನು.
ಅದಕ್ಕೇನೆ ಆ ಒಂದು ಜಮೀನು ಬರೆದು ಕೊಟ್ಟಿಲ್ಲ ಅಂತೇಳಿ ಸ್ವಲ್ಪ ಆಟ ಆಡಿಸೋದಕ್ಕೆ ನನ್ನ ಫ್ರೆಂಡು ಅನೀಶ್ ಅವರ ಅಪ್ಪನ್ನು ಮೂಡುಬಿದಿರೆಯಲ್ಲಿ ಅಪಘಾತದಲ್ಲಿ ಮರ್ಡರ್ ಮಾಡಿರೋದು. ಇವತ್ತು ಅವರು ಆ್ಯಕ್ಷನ್ ಮಾಡಿ ಸಾಯಿಸಿರೋದು. ಇವತ್ತು ಅವರ ಮನೆಯವರೆಲ್ಲ ಉಳಿದವರೆಲ್ಲ ಭಯ ಬೀಳ್ತಾ ಇದ್ದಾರೆ, ಅವರು ನಮಗೇನಕ್ಕೆ ಬೇಕಂತ. ಆ ಜಮೀನು ಇವತ್ತು ಅವರ ಸ್ವಾಧೀನಲ್ಲಿದೆ. ಬೇರೆಯವರ ಹೆಸರಲ್ಲಿ ಜಮೀನು ಮಾತ್ರ ಇವರ ಸ್ವಾಧೀನ. ಇದು ನಡೀತಾ ಇರೋದು ಧರ್ಮಸ್ಥಳ ಅಲ್ಲಿ. ಇದು ಊರೆಲ್ಲ ಉದ್ಧಾರ ಮಾಡ್ತಿದ್ದಾರಲ್ಲ, ಉದ್ಧಾರ ಮಾಡ್ತೀವಿ ಅಂತ ಎಲ್ಲ ಸುದ್ದಿ ಮಾಡ್ತಾ ಇದ್ದೀವಲ್ಲ, ಮೊದಲು ಹೋಗಿರಿ ಸ್ವಾಮಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಹೋಗಿ ಕೇಳಿ ಒಬ್ಬೊಬ್ಬರನ್ನು ಕೇಳಿ ಹೇಳ್ತಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ರೀತಿಯಲ್ಲಿ ಉದ್ಧಾರ ಆಗಿದೆ ಅಂತ, ಯಾರನ್ನು ಉದ್ಧಾರ ಮಾಡಿದಾರೆ ಅಂತ ಹೇಳ್ತಾರೆ, ಪ್ರತಿಯೊಂದನ್ನು ಹೇಳ್ತಾರೆ. ಇವತ್ತು ಎಲ್ಲ ಗೊತ್ತಿದೆ ಸರ್, ಎಲ್ಲ ಗೊತ್ತಿದೆ. ಸುಮ್ಮನೆ ಕೂತಿದ್ದಾರೆ, ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಈ ಹಿಂದುತ್ವದ ನಾಯಕರುಗಳು. ನಾಯಕರು ಕೇಳ್ರಿ ಸ್ವಾಮಿ, ಇದಲ್ಲ ಆ ಡಿ ನಂಬರ್ ಮೊದಲನೇ ಡಿ ನಂಬರ್ ತಿಳಿಸ್ವಿ. ಈಗ ಎಲೆಕ್ಷನ್ ಇಲ್ಲಲ್ಲ, ಎಲೆಕ್ಷನ್ ಆದ್ರೆ ಬರ್ತಾರೆ. ಮೊನ್ನೆ ಆಗಿದೆ ಅಂತ ಡಿ ನಂಬರ್, ಹಿಂದೂಗಳಿಗೆ ಅಪಮಾನ ಆಯ್ತು, ದೇವಸ್ಥಾನಕ್ಕೆ ಅಪಮಾನ ಆಯ್ತು ಅಂತ ಮತ್ತೆ ಬರ್ತಾರೆ. ಅಲ್ಲ ಮೊನ್ನೆ ಮನೋಜ್ ಅಂತ ಹೇಳಿ ಏನೋ ಆಟೋ ಓಡಿಸಿದಾಗ ಅವನ ಮೇಲೆ ಏನೋ ಕೇಸೆಲ್ಲ ಮಾಡ್ತಾ ಇದ್ರು. ತುಂಬ ಜನ ಸೇರಿದ ನಾಯಿಗೆ ಬೈತಾ ಇರ್ತಂತೆ ಅವರಿಗೆಲ್ಲ. ಮತ್ತು ಅವರಿಗೂ ದಮ್ಮಿಲ್ಲ, ಅಲ್ಲಿ ಇರೋರಿಗೂ ಅವ್ರಿಗೆ ಇನ್ನೂ ದಮ್ಮಿಲ್ಲ. ಅವರಿಗೆ ಮಾತಾಡ್ಬೇಕೆ, ನೇರವಾಗಿ ಮಾತಾಡ್ಬೇಕ್ರಿ. ನಾಯಿ ಥರ ಬದುಕುವುದಲ್ಲ, ಎಂಜಲಿದ ನಾಯಿ ಥರ ಬದುಕಬಾರ್ದು. ಗಂಡಸಾಗಿರಿ, ಗಂಡಸಾಗಿ ಕೆಲಸ ಮಾಡಿ, ಎಲ್ಲ ಭಯಬಿದ್ದು ಕೂರೋದಲ್ಲ. ಆ ಡಿ ನಂಬರ್ ಇನ್ನು ಬೇಗನೆ ತೆಗೆಸೋ ಕೆಲಸ ನಾವು ಮಾಡ್ತೀವಿ. ಏನೆಲ್ಲ ಆಗುತ್ತೆ ನೋಡೋಣ ಮುಂದೆ. ಸರ್ ಮುಂದೆ SKDRDP ಅವರು ಏನು ಕೆಲಸದವರಿದ್ದಾರೆ, ನಾವು ದೇವರ ಸೇವೆ ಮಾಡುವುದು, ನಮಗೆ ಸಂಬಳ ಎಲ್ಲ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಾಭರಹಿತ ಟ್ರಸ್ಟ್ ಅಂತ ಇಲ್ಲಿ ಘೋಷಣೆ ಮಾಡಿದ್ದಾರಲ್ಲ, ಹೌದು, ಬಡ್ಡಿ ಆಗ್ತಾ ಇದ್ದಾರೆ, ಅದು ಎಲ್ಲ ಗೊತ್ತು, ಕಟ್ಟಿದಷ್ಟು ಮುಗಿಯುವುದಿಲ್ಲ ಅದು ಕೂಡ ಗೊತ್ತು. ಆದರೆ ಇವರು ಹೇಳೋದು ಲಾಭರಹಿತ ಟ್ರಸ್ಟ್, ನಾವು ಇಲ್ಲಿ ಕೆಲಸ ಮಾಡೋರು ದೇವರ ಕೆಲಸ ಮಾಡೋದು, ನಮಗೆ ಸಂಬಳ ಕಡಿಮೆ, ಟಾರ್ಗೆಟ್ ಮಾತ್ರ, ಸಂಬಳ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ 20,000 ಕೋಟಿ ವರ್ಷಕ್ಕೆ ಇಲ್ಲಿ ಲಾಭ ಬರ್ತದಲ್ಲ, ಅದೇನು ಮಾಡ್ತಾರೆ ಸರ್? ಅಷ್ಟೇನಾ? 20,000 ಕೋಟಿನ ಯಾರಿಗೆ ಹೇಳ್ತಾ ಇರೋದು? ನನ್ನ ಅಂದಾಜು ಹೇಳ್ತಾ ಇರೋದು ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಲಾಭ. ಇವಾಗ ಈ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಕಟ್ಟಡ ಕಟ್ಟಿಟ್ಟಿದ್ದಾರಲ್ಲ, ಅದು ಯಾರಿಗೆ ಸಮಯ? ಅದು ಉದ್ಭವ ಆಗಿದ್ದು ಸರ್, ಕೆಳಗಡೆಯಿಂದ ಉದ್ಭವ ಆಗಿದೆ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ಕಾಣಿಸುತ್ತೆ. ಇವರ ಮಂತ್ರಶಕ್ತಿಯಿಂದ ಮೇಲಿಂದ ಇಟ್ಟಿರ್ಬೋದು. ಹಂಗಾದ್ರೆ ಅದು ಯಾರಿಗೆ ಹೇಳ್ತಾ ಇದ್ದೀರಾ? ಅನಿಲ್ ಅವರೇ, ಯಾರಿಗೆ ಹೇಳ್ತಾ ಇದ್ದೀರಿ ನೀವು? SKDRDP ಕಟ್ಟನ್ನು ನೋಡಿದರೆ ಗೊತ್ತಾಗ್ತದೆ ಇವರು. ನಾನೇ ಕೊಡ್ತೀವಿ, ನಾನು ಯಾಕೆ ಎಲ್ಲರಿಗೂ ಎಲ್ಲ ಕೊಡ್ತೀವಿ, ಎಷ್ಟು ಕಟ್ಟಡ ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂತ. ಅದು ನಾಳೆ ಅನಿಲ್ ಏನಾದರೂ ಅನಿಲಿಗೆ ಸಿಗಲ್ಲ. ಮುನ್ನೆ ಯಾವ ಥರ ಎಲ್ಲ ಮಂಜುನಾಥ್ ಹೊರಗೆ ಹೋದ ಅದೇ ರೀತಿಯಲ್ಲಿ ಅನಿಲ್ ಅವರೇ ನೀವು ಕೆಲಸ ಮಾಡ್ತಾ ಇರೋದು. ನಿಮ್ಮನ್ನು ಬೇಡ, ನಿಮ್ಮನ್ನು ಕಿತ್ತಾಕ್ತಾರೆ. ಲಾಸ್ಟಿಗೆ ಹೋಗೋದು ಯಾರಿಗೆ? ಕಟ್ಟಡ ಎಲ್ಲ, ಈ ಕಟ್ಟಡ ಎಲ್ಲ ಯಾರಿಗೆ ಹೋಗ್ತಾ ಇರೋದು? ಏನು ಟ್ರಸ್ಟ್ ಅಂತೇಳಿ ಆ ಟ್ರಸ್ಟಲ್ಲಿ ಎಲ್ಲ ಹೊರಗಿನವರು ಇದ್ದರೆ ಅವ್ರನ್ನ ಇರಿಸ್ಬೋದು ಅನ್ಸ? ಇಲ್ಲ, ಅವ್ರ ಕೆಲಸ ಮುಗಿತಾ ಕಿತ್ತಾಕ್ತಾ ಇರೋದು, ಕಳಿಸ್ತಾ ಇರೋದು. ಸುಮ್ಮನೆ ಇದು ವಯಸ್ಸಾಯಿತು ಹೌದು ಮಾಡಿ ಎಲ್ಲ ಮಂಜುನಾಥ ಹೆಂಗೂ ಪರವಾಗಿಲ್ಲ, ಅವನೊಂದು ಸೋಲಾರ್ ಮಾಡಿ ಎಲ್ಲರಿಗೂ ₹1,000 ಸೋಲಾರ್ ಕೊಡ್ತಾ. ಆ ಥರ ಅವ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಒಂದು ಕಡೆಯಿಂದ. ಹೌದು, ಇದಾಗ್ತಾ ಇರೋದು ಒಂದು ಕಡೆಯಿಂದ ಗೊತ್ತಾ. ಒಂದು ಕಡೆಯಿಂದ ಬೆಳಿಗ್ಗೆ 6 ಗಂಟೆಗೆ ಅಂತ ಮಾಡಿದಾರಂತೆ. ಮಾರ್ಚ್ ತನಕ 6 ಗಂಟೆಗೆ ಫೀಲ್ಡಿಗೆ ಬರಬೇಕಂತೆ. ಇವರಿಗೆ ಯಾರಿಗೆ ಹೆಣ್ಣು ಮಕ್ಕಳಿಲ್ಲ, ಸೇವೆ ಮಾಡಲಿಕ್ಕೆ ಇವರ ಮನೆಯಲ್ಲಿ ಮಕ್ಕಳು ಯಾರಿಲ್ಲ ಅಂತ ಕಾಣಿಸುತ್ತೆ. ಇವರ ಸೇವೆ ಮಾಡಲಿಕ್ಕೆ ಬರೋದಾ? ಏನು ಸೇವೆ ಮಾಡಬೇಕು ಸ್ವಾಮಿ? 6 ಗಂಟೆ ಬರಬೇಕಂತ. ಇವಾಗ ಅಲ್ಲೋಗಿ ಲೊಕೇಶನ್ ಕಳಿಸ್ಬೇಕು, ಎಲ್ಲಿದ್ದೀವಂತ ಲೊಕೇಶನ್ ಫೋಟೋ ಜೊತೆ ಎಲ್ಲ ಕಳಿಸ್ಬೇಕು. ಹೌದು, ಕಳಿಸ್ಬೇಕು. ಏನು ಇದು ಕಾರ್ಮಿಕ ಇಲಾಖೆನ ಕಣ್ಣು ಕಾಣಿಸ್ತಾ ಅಲ್ವಾ? ಬಂದಿದ್ದಾರೆ, 1-2-3 ಜನ ಮುಂದೆ ಬಂದಿದ್ದಾರೆ ಕಾರ್ಮಿಕ ಇಲಾಖೆ ದೂರು ಕೊಡ್ಲಿಕ್ಕೋಸ್ಕರ. ಅಲ್ಲಿ ಕೇಳಿದ್ರೆ ಆತ ಇವಾಗ ಇದೆಲ್ಲ ಆಗ್ತದೆ. ಇವಾಗ ಅಲ್ಲಿ ಇರುವವರೇ ಎದ್ದೇಳ್ತಾ ಇದ್ದಾರೆ. ಅಲ್ಲಿ ಇರುವವರೇ ಇವಾಗ ಕಾರ್ಮಿಕರ ಸಂಘಟನೆ ಎಲ್ಲ ಕಟ್ತಾ ಇದ್ದಾರೆ. ಮನೆ ಭೇಟಿ ಅಂತ ಹೇಳ್ತಾರೆ. ಮತ್ತೆ ಇದು ನಾವು ಕಷ್ಟ ಸುಖ ಮಾತಾಡ್ಲಿಕ್ಕೆ ಬರುದು, ಸಾಲ ಕೇಳಲಿಕ್ಕಲ್ಲ ಅಂತ ಹೇಳ್ತಾರಂತೆ. ಸಾಲ ಕೇಳಲಿಕ್ಕೆ ಅಂದ್ರೆ ಅವರು ಲೊಕೇಶನ್ ಜೊತೆ ಫೋಟೋ ಕಳಿಸಿದ್ರೆ ಅವರಿಗೆ ಕಮಿಷನ್ ಬರ್ತದೆ. ಮನೆ ಭೇಟಿಗೆ ಇಷ್ಟು ಅಂತ ಇದೆ, ಅದಕ್ಕೆ ಅವರು ಹೋಗಿ ತೆಗೆದು ಕಳಿಸೋದು. ಮತ್ತೆ ಅಲ್ಲಿ ಏನಾದರೂ ಜೋರು ಮಾತಾಡಿದರೆ ಮನೆಯವರು, ಇಲ್ಲ ನಾವು ಕಷ್ಟ ಸುಖ ಮಾತಾಡಲಿಕ್ಕೆ ಬರುದು, ಸಾಲ ಕೇಳಲಿಕ್ಕಲ್ಲ, ವಿಡಿಯೋ ಮಾಡ್ತಾರಲ್ಲ ಹಾಗೆ. ಬರೋ ಸ್ವಲ್ಪ ಕಾಪಿನ ಮಾಡಿಕೊಡಿ ಬೆಳಿಗ್ಗೆ ಪಾಪ. ಅಲ್ಲ ಅವ್ರದ್ದು ತಪ್ಪಿಲ್ಲ ಸ್ವಾಮಿ, ಏನು ಗೊತ್ತಾ, ಕೆಲಸದವ್ರ ತಪ್ಪಿಲ್ಲ. ಅವ್ರ ಹೊಟ್ಟೆಪಾಡಿಗೋಸ್ಕರ ಇವ್ರನ್ನ ನಂಬಿ ಅಲ್ಲಲ್ಲಿ ಸಾಲ ಮಾಡಿದ್ದಾರೆ. ಅಲ್ಲ ಅವರಿಗೂ ಗೊತ್ತಿಲ್ಲ ಇಷ್ಟೆಲ್ಲ ಇದೇ ಇವ್ರದ್ದು ಗೋಲ್ಮಾಲ ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಾ ಇದೆ, ಇವಾಗ ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಇದೆ. PF ಆಗಲಿ ES ಆಗಲಿ ಯಾವುದೇ ಒಂದು ಫೆಸಿಲಿಟಿ ಇಲ್ಲ. ಗ್ರಾಮದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ,
ನಾವೇನೋ ದೊಡ್ಡದಾಗಿ ಏನೋ ಮಾಡಿದೀವಿ ಅಂತ. ಕೇಂದ್ರದಿಂದ ಹಣಕಾಸು ಸಚಿವರು ಅಂದರು 600 ಕೋಟಿ, ಅದು ಎಲ್ಲಿಂದ ಬಂತು, ಯಾವ ರೂಪಲ್ಲಿದೆ, ಏನೊಂದು ಎಂಕ್ವೈರಿ ಮಾಡಿದ್ದಾರೆ, ಏನಾದರೂ ಎಂಕ್ವೈರಿ ಮಾಡಿದ್ದಾರೆ ಇದೆಲ್ಲ. ಅದು ನಾವು ಕೇಳಿ ಒಂದು ತಿಂಗಳಾಯ್ತು ಯಾರಿಗೆಲ್ಲ ಕೊಟ್ಟಿದ್ದೀರಾ 600 ಕೋಟಿದ್ದು ದಾಖಲೆ ತೋರಿಸಿ ಅಂತ. ಇವಾಗ ಅದು ಕೊಡಬೇಕಾದ್ರೆ ಇವ್ರದ್ದು ಉದ್ದೇಶ ಏನೇ ಗೊತ್ತಾ, ಇವಾಗ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು, ಇವರ ಉದ್ದೇಶ ಏನಂತ ಹೇಳಿದ್ರೆ 600 ಕೋಟಿ ದುಡ್ಡು ತೋರಿಸಿ ಅಲ್ಲಿ ಯಾರು ಕಟ್ಟಿಲ್ಲ ಅವರಿಂದ ಕಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಮತ್ತೆ ಇವಾಗ 10 ಜನ ಇದ್ದರೆ 4 ಜನ ಅದನ್ನು ಬಿಟ್ಟು ಹೋದರೆ ಅವರನ್ನು ಈ 10 ಜನರಲ್ಲಿ 6 ಜನನ ಕಳಿಸ್ತಾ ಇರೋದು. ನೀವು ಅವರಿಂದ ದುಡ್ಡು ಕಟ್ಟಿಸಿದ್ರೆ ನಾವು ನಿಮಗೆ ಶೇರ್ ಕೊಡ್ತೀವಿ, ನಿಮಗೆ ಬಂತು 300 ರೂಪಾಯಿ ಬಂತು, 10,000 ಬಂತು, ನಿನ್ನೆ ಹೇಳ್ತಾ ಇದ್ದಾರೆ. ಅದು ಸರಿ, ಒಂದು ವಿಷಯ ಮಾಡಿ ಅಂತ ಹೇಳಿದ್ರು, ಬರೀ 1 ತಿಂಗಳು ಏನೋ ಕಟ್ಟಿಲ್ಲ, 10,000 ಅಲ್ಲಿಗೆ ಅವರಿಗೆ ಲಾಭಾಂಶ ಬಂತಂತೆ. ಅಮ್ಮ ನಿಮಗೆ 10,000 ಬಂತು, ಅದು ತಗೊಳ್ಬೇಕಾದ್ರೆ ನೀವು ಅಲ್ಲಿ 7,000 ಕಟ್ಟಿ ಅಂತ, 7,000 ಪೆಂಡಿಂಗ್ ಇದೆ ಅಂತ. ಸರಿ, ಅದನ್ನು ನೀವೇ ಅದರಲ್ಲಿ ಮೈನಸ್ ಮಾಡಿ ಅಂತ. ಅದಾಗಲ್ಲ ಅಂತ ಅವರಿಗೆ ಆಲೋಚನೆ ಮಾಡಿ, ಅದಾಗಲ್ಲ. ಅಲ್ಲ, ಕೆಲವು ಕಡೆ ಲಾಭಾಂಶ ಅಂತ ಸ್ವಲ್ಪ ಸ್ವಲ್ಪ ಬಂದಿದ್ದೆಲ್ಲ ಸಾಲಕ್ಕೆ ಹಾಕಿದಾರಂತೆ, ಅವ್ರಿಗೆ ಕೈಗೆ ಕೊಡಲಿಲ್ಲ, ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಲಾಭಾಂಶ ಹೆಸರಲ್ಲಿ ಜನರನ್ನು ಮಂಗೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಲಾಭಾಂಶ ಹೆಸರು, ನಿಮಗೆ ಲಾಭಾಂಶ ಬೇಕಾ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ, ಇದನ್ನೆಲ್ಲ ಕೊಟ್ಟರೆ ನಿಮಗೆ ಲಾಭಾಂಶ ಬರುತ್ತೆ ಅಂತ. ಜನರೇ, ಇಷ್ಟು ದಿನ ನಿಮ್ಮನ್ನೆಲ್ಲ ಮಂಗ ಮಾಡಿದ್ದಾರೆ, ಇನ್ನು ನೀವು ಮಂಗ ಆಗಬೇಡಿ, ನೀವು ಇನ್ನೂ ಎಚ್ಚೆತ್ತುಕೊಳ್ಳಿ ಸರ್. ಅಲ್ಲ, ನೀವು 10,000 ರೂಪಾಯಿಗೆ ಇಂಥದಕ್ಕೆ ಹೋಗಿ ಸಿಕ್ಕಾಕಬೇಡಿ. ನೀವು ಸಾಲ ಕಟ್ಟಲಿಕ್ಕೆ 2 ಲಕ್ಷ ಇರ್ಬೋದು, ನಿಮಗೆ ಅದು ದೊಡ್ಡದಾ ಇದು ದೊಡ್ಡದಾ? ಇಲ್ಲ, ನಿಮಗಿನ್ನೂ ಅದು ಕೆಲಸ ಮಾಡಿರೋ ವರ್ಷ ಕೆಲಸ ಮಾಡೋ ಒಂದು 10,000 ಬರ್ಬೋದು, ಅದಕ್ಕೋಸ್ಕರನೂ ಕಟ್ಟಲಿಕ್ಕೆ ಹೇಳ್ತಾರೆ. ಯಾವುದಕ್ಕೂ ತಲೆ ಕೆಡಿಸ್ಬೇಡಿ. ಇವರು ಬ್ಯಾಂಕ್ ಅಕೌಂಟ್ ರಿನ್ಯೂವಲ್ ಅಂತ ಹೇಳ್ತಾರೆ. ನೋಡಿ, ಬ್ಯಾಂಕ್ ಅಕೌಂಟು ವರ್ಷ ವರ್ಷ ರಿನ್ಯೂವಲ್ ಮಾಡಲಿಕ್ಕಿಲ್ಲ. ಮತ್ತೆ ನಿಮಗೆ ಬ್ಯಾಂಕಿಂದ ಬಡ್ಡಿ ಬರ್ತದೆ, ಬಡ್ಡಿ ಹಣ ಬರ್ತದೆ ನಮಗೆ. ಈಗ ಏನಾದರೂ ಫಿಕ್ಸೆಡ್ ಇಟ್ಟರೆ, ಇಲ್ಲಾಂದರೆ ನಮ್ಮ ಉಳಿತಾಯದಲ್ಲಿ ಹಣ ಇದ್ದರೆ ಅದಕ್ಕೆ ವರ್ಷ 6 ತಿಂಗಳಿಗೊಮ್ಮೆ ಬಡ್ಡಿ ಬರ್ತದೆ. ಈ ಬಡ್ಡಿ ಬರುವಾಗ ನಾವು ಡಾಕ್ಯುಮೆಂಟ್ ಕೊಡ್ತೀವ? ಇಲ್ಲಲ್ಲ. ಮತ್ತು ಇಲ್ಲಿ ಲಾಭಾಂಶ ಕೊಡುವಾಗ ಡಾಕ್ಯುಮೆಂಟ್ ಯಾಕೆ? ಈಗ ನವೋದಯ, ಸ್ತ್ರೀಶಕ್ತಿ, ಸಂಜೀವಿನಿ ಸಂಘ ಇದೆ, ಅದರಲ್ಲಿ ವರ್ಷ ವರ್ಷ ಸಬ್ಸಿಡಿ ಹಣ ಬರ್ತದೆ, ಅದು ಬರುವುದೇ ಗೊತ್ತಾಗೋದಿಲ್ಲ, ಅವರ ಅಕೌಂಟಿಗೆ ಬಿದ್ದಿರ್ತದೆ. ಇಲ್ಲಿ ಇವರು ಹೇಳ್ತಾರೆ ಡಾಕ್ಯುಮೆಂಟ್ ಕೊಡಬೇಕು, ನಿಮ್ಮ ಅಕೌಂಟ್ ರಿನ್ಯೂವಲ್ ಆಗಬೇಕು. ಅಕೌಂಟ್ ರಿನ್ಯೂವಲ್ ಯಾವಾಗ ಆಗೋದು? ನೀವು 2-3 ವರ್ಷ ಟ್ರಾನ್ಸಾಕ್ಷನ್ ಇಲ್ಲದೆ 0 ಅಕೌಂಟ್ ಆಗಿದ್ದರೆ ನಿಮ್ಮ ಅಕೌಂಟು ಡೆಡ್ ಆಗಿರ್ತದೆ. ಆಗ ನಿಮ್ಮ ಅಕೌಂಟ್ ರಿನ್ಯೂವಲ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ಕೇಳ್ತಾರೆ. ಹೊರತು ನಿಮಗೆ ಬಡ್ಡಿ ಕೊಡಲಿಕ್ಕೆ ಡಾಕ್ಯುಮೆಂಟ್ ಬೇಕು, ನಿಮಗೆ ಸಬ್ಸಿಡಿ ಬರಲಿಕ್ಕೆ ಡಾಕ್ಯುಮೆಂಟ್ ಕೊಡಬೇಕು ಅಂತ ಇಲ್ಲವೇ ಇಲ್ಲ. ಇದು ಪಿತೂರಿ. ಈ ಡಾಕ್ಯುಮೆಂಟ್ ಇಟ್ಕೊಂಡು ನಿಮ್ಮ ಹೆಸರಲ್ಲಿ ಸಪರೇಟಾಗಿ ಸಾಲ ತೆಗೆದು ಅದನ್ನೆಲ್ಲ ನಿಮ್ಮ ಸಿಬಿಲ್ಗೆ ಎಂಟ್ರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ. ಅದೊಂದು ಆಗ್ತಾ ಇದೆ. ಆದರೆ ಇದು ದೊಡ್ಡ ಫೋರ್ಜರಿ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಸಿಬಿಲ್ಗೆ ಎಂಟ್ರಿ ಬರುವುದಿಲ್ಲ. ಇದು ಸಂಘಕ್ಕೆ ಹಣ ಬರುವಂಥದ್ದು, ನಿಮ್ಮ ಇಂಡಿವಿಜುವಲ್ ಅಲ್ಲ. ಇಂಡಿವಿಜುವಲ್ ಸಾಲ ಅಲ್ಲ ಇಲ್ಲಿ ಕೊಡೋದು, ನಿಮ್ಮ ಸಂಘಕ್ಕೆ ಸಾಲ ಕೊಡುವಂಥದ್ದು. ಅದಕ್ಕೆ ಸಿಬಿಲ್ ಬರುವುದಿಲ್ಲ. ಒಂದು ವೇಳೆ ಬಂದರೆ ಇಲ್ಲಿವರೆಗೂ ಕಟ್ಟಿದ್ದಕ್ಕೆ ಸಿಬಿಲ್ ಜಾಸ್ತಿ ಆಗಿರಬೇಕಲ್ಲ, ಮತ್ತು ಇಲ್ಲಿವರೆಗೂ ಕಟ್ಟಿದ್ದೆಲ್ಲ ಅದರಲ್ಲಿ ಎಂಟ್ರಿ ಇರಬೇಕಲ್ಲ. ನಿಮ್ಮ ಪಾನ್ ಕಾರ್ಡಲ್ಲಿ, ನಿಮ್ಮ ಆಧಾರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ, ನಿಮ್ಮ ಮೊಬೈಲ್ ನಂಬರಲ್ಲೇ ನಿಮ್ಮ ಸಿಬಿಲ್ ಚೆಕ್ ಮಾಡಲಿಕ್ಕೆ ಆಗ್ತದೆ. ಹಳೆ ಸಾಲಗಳೆಲ್ಲ ಅದರಲ್ಲಿ ಎಂಟ್ರಿ ಇದೆಯಾ ಅಂತ ನೋಡಿ. ಹಳೆ ಸಾಲಗಳು ಎಂಟ್ರಿ ಇದ್ದರೆ ಮಾತ್ರ ಇದು ಕೂಡ ಸಾಲ ಎಂಟ್ರಿ ಆಗಬೇಕು. ಯಾಕಂದರೆ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಸಾಲಗಳು ಸಿಬಿಲ್ಗೆ ಎಂಟ್ರಿ ಆಗಲಿಕ್ಕಿಲ್ಲ. ಇದು ಸಂಘಕ್ಕೆ ಕೊಡುವಂಥದ್ದು, ಇಂಡಿವಿಜುವಲ್ ಅಲ್ಲ. ಹೌದು. ಹಾಗಾಗಿ ಇದು ಸಿಬಿಲ್ಗೆ ಬರೋದಿಲ್ಲ. ಮತ್ತು ನೀವು ಅಫಿಡವಿಟ್ ಮಾಡಬೇಕು, ನೀವು ಡಾಕ್ಯುಮೆಂಟ್ ಕೊಡಬೇಕು, ಮತ್ತು ನೋಟ್ರಿ ಮಾಡಬೇಕು, ಚೆಕ್ ಕೊಡಬೇಕು, RTC ಕೊಡಬೇಕು. ಈಗೆಲ್ಲ ಸಾಲ ಬೇಕಿದ್ರೆ ಅದೆಲ್ಲ ಬೇಕಂತೆ. ನಿಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ, ಎಚ್ಚರಿಕೆ ವಹಿಸಿ. ಈಗಲೇ ನೋಡಿ, ಇನ್ನೊಂದು ಸಂತೋಷ ವಿಷಯ ಹೇಳ್ತೀವಿ. 12 ವರ್ಷ ಹಿಂದೆ ಮಹೇಶನ್ನ ಒಬ್ಬರೇ ಸೌಜನ್ಯ ಹೋರಾಟದಲ್ಲಿದ್ದರು. ಇವಾಗ ಸೌಜನ್ಯ ಹೋರಾಟಗಾರರು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಅದು ಕಮಿಟಿ ರಚನೆ ಆಗಿದೆ. ನೋಡಿ, ಆ ದೂರ ಸಂಖ್ಯೆಯನ್ನು ನಿಮಗೆ ಕೊಡ್ತೀವಿ. ನಿಮಗೇನಾದರೂ ಇವತ್ತು ಬಂದು ದುಡ್ಡು ಕಟ್ಟಲಿಕ್ಕೆ ಕಷ್ಟ ಆಗುವಾಗ ತೊಂದರೆ ಕೊಡ್ತಾ ಇದ್ದರೆ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡಬೇಡಿ. ಮಾನ ಮರ್ಯಾದೆಗೆ ಅಂಜಿ, ಇವರಿಗೆ ಮಾನ ಮರ್ಯಾದೆ ಇಲ್ಲ, ಇವರಿಗೆ ಮಾನ ಮರ್ಯಾದೆ ಏನೆಂಬುದು ಗೊತ್ತೇ ಇಲ್ಲ ಇವರಿಗೆ. ಅವರಿಗೆ ಆ ಥರ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಆದರೆ ಅದಕ್ಕೆ ಅಂಜಿ ನೀವು ಆತ್ಮಹತ್ಯೆ ಮಾಡಿಕೊಳ್ಬೇಡಿ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ, ಅಧಿವೇಶನಲ್ಲೂ ಚರ್ಚೆ ಆಗಿದೆ ಈ ವಿಷಯ. ಮುಂದಿನ ದಿನಗಳೇ ನ್ಯಾಯಾಲಯದಿಂದ ಆದೇಶ ಬರುತ್ತೆ ಇದು ತನಿಖೆ ಮಾಡಲಿಕ್ಕೆ. ಯಾವುದೊಂದು ರೀತಿಯಲ್ಲಿ ಏನೋ ಒಂದು ಆಗಿ ಆಗುತ್ತೆ. ಆದೇಶ ಬಂದಿದೆ, ಒಂದು ಕಡೆಯಿಂದ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಮತ್ತು ಇವರು ಸಾಯಿಸಾರಲ್ಲ, ಇವರ ಆತ್ಮ ಎಲ್ಲ ಒಟ್ಟಿಗಿದ್ದಾರೆ. ಎಲ್ಲರಿಗೂ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡಿಸ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ನೀವು ಹೆದರಬೇಡಿ. ನಮ್ಮ ಜಿಲ್ಲಾವಾರು ಜಿಲ್ಲೆಯಲ್ಲೂ ನಮ್ಮ ಜನರಿದ್ದಾರೆ.
ಅವರಿಗೆ ಕರೆ ಮಾಡಿ ಅವರು ನಿಮ್ಮ ಆ ನೋವಿಗೆ ಸ್ಪಂದನೆ ಮಾಡ್ತಾರೆ. ನಾವು ಯಾವತ್ತೂ ಕಟ್ಟಲ್ಲ ಅಂತ ಹೇಳಲ್ಲ, ಕಟ್ಟುವುದು ಬೇಡ ಅಂತಲೂ ಹೇಳಲ್ಲ. ಒಂದು ಕಂಡೀಷನ್, ನೀವು 10 ವರ್ಷ ಇಂದಿನ ತನಕ ದುಡ್ಡು ತೆಗೆದರೆ ಕಾನೂನು ಚೌಕಟ್ಟಲ್ಲಿ ಅದು ಎಂಕ್ವೈರಿ ಮಾಡಲಿ ಎಷ್ಟು % ಬಡ್ಡಿ ಬಿತ್ತಂತ. ಆ ಬಡ್ಡಿ ದುಡ್ಡು ಕಮ್ಮಿ ಆದರೆ ಅವರು ಯಾರಿಗೆ ಸಾಲ ತಗೊಂಡು ಅವರೇ ಕೊಡ್ತಾರೆ, ಜಾಸ್ತಿ ಇದ್ದರೆ ನೀವು ರಿಟರ್ನ್ ಕೊಡಲೇಬೇಕು. ನಾನು ಸಿಂಪಲಾಗಿ ಕೇಳ್ತಾ ಇರೋದು, ನನ್ನ ಒಂದು ಬುದ್ಧಿವಂತೆ ಕೇಳ್ತಾ ಇರೋದು. ಇವಾಗ ಬ್ಯಾಂಕಿಂದ ಕೊಡ್ತಾರೆ, ಬ್ಯಾಂಕ್ ಇದರ ಯಾವುದು ಇವಾಗ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೂ ಬೇಕಂತಿಲ್ಲ. ಬ್ಯಾಂಕ್ ಮೊತ್ತ ಅಂತ ತಗೊಳ್ಳಿ, ಬ್ಯಾಂಕಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, 14,000 ಬಡ್ಡಿ ಆಗುತ್ತೆ. 14,000 ಬಡ್ಡಿ. ಬ್ಯಾಂಕ್ ಅವರು ಹೇಳ್ತಾ ಇರೋದೇನು, ತಿಂಗಳು ನನಗೆ ಪಾವತಿ ಮಾಡಬೇಕಂತ. ಅದಕ್ಕೆ 14,000 ಬಡ್ಡಿ ಹಾಕಿರೋ ಇಲ್ಲ, ಸೊಸೈಟಿ ಸಂಘಕ್ಕೆ 10%. ಅಲ್ಲ ಅದರಲ್ಲಿ ಇವಾಗ ಆಲೋಚನೆ ಮಾಡಿ, 14% ಇಟ್ಕೊಳ್ಳಿ, ವರ್ಷಕ್ಕೆ ತಿಂಗಳು 9,500 ಸಮಥಿಂಗ್ ಬರುತ್ತೆ, ಕಟ್ತಾ ಇರಬೇಕು. ಅದೇ ದುಡ್ಡನ್ನು ಬ್ಯಾಂಕ್ ಅವರು ಇಲ್ಲ ನನಗೆ ವಾರ ನಾನು ಕಟ್ತೀನಿ, ನನಗೆ ಸ್ವಲ್ಪ ಕಮ್ಮಿ ಮಾಡಿಕೊಡಿ ಅಂತೇಳಿ ಅವು ಆಟೋಮೆಟಿಕ್ ಕಮ್ಮಿ ಆಗಲೇಬೇಕು, ಕಮ್ಮಿ ಕೊಡೋದು. ಇದಂದರೆ ವರ್ಷಕ್ಕೆ 12 ಸಾರಿ ಕಟ್ಟಲಿಕ್ಕೆ 14%, ವರ್ಷಕ್ಕೆ 52 ಸಾರಿ ಕಟ್ಟಬೇಕಾದ್ರೆ ಎಷ್ಟು ಆಯ್ತು ಅನ್ನಿಸ್ಕೊಳ್ಳಿ. ಅದನ್ನೇ ಕೇಳ್ತೀನಿ. ಇನ್ನು ಇವರುಗಳು ಇಲ್ಲ ಕಮ್ಮಿ ಆಗಲ್ಲ ಅಷ್ಟೇ ಇರುತ್ತೆ ಅಂತ ಹೇಳ್ತೀವಲ್ಲ, ಹಾಗಾದ್ರೆ ಒಂದು ವಿಷಯ ಮಾಡಿ, 14%ಗೆ 1 ಲಕ್ಷ ರೂಪಾಯಿ ತಗೊಳ್ಳಿ. 1 ಲಕ್ಷ ರೂಪಾಯಿ 14% ತಗೊಂಡ ನಂತರ ಇವರು ಹೇಳಿ ಈ ಡಿಸೆಂಬರ್ ತಗೊಂಡ್ರೆ ಇದೇ ಡಿಸೆಂಬರ್ಗೆ ದುಡ್ಡು ತಗೊಂಡು ನಾನು ಬರುವ ಡಿಸೆಂಬರ್ಗೆ 14,000 ಸೇರಿಸಿ 1,14,000 ಕೊಡ್ತೀನಿ ಅಂತೇಳಿ ಒಪ್ತಾರಾ? ಒಂದೇ ಅಮೌಂಟ್ ಅಲ್ಲ, ಉತ್ತರ ಒಂದೇ ಅಮೌಂಟ್. ಒಪ್ಪಲ್ಲ. ಅದನ್ನೇ ನಾನು ಇಲ್ಲಿ ಕೇಳ್ತಾ ಇರೋದು. ಇದಕ್ಕೆ ದೊಡ್ಡ ವಿದ್ಯಾವಂತ ಬೇಕಂತಿಲ್ಲ. ನೀವು ಅದನ್ನೇ ಕೇಳ್ತೀವಲ್ಲ, 1 ಲಕ್ಷ ರೂಪಾಯಿ ನಾನು ಇವತ್ತು ತಗೊಳ್ಳಿ, ಒಂದು 10 ದಿನಕ್ಕೆ ಕೊಡ್ತೀವಿ ಅಂತೇಳಿ 14% ಆಯ್ತಾ? ಬಡ್ಡಿ ಆಯ್ತು. ಆದರೆ ಅದು 1,000 ರೂಪಾಯಿ ಕೊಡಿ, 2,000 ರೂಪಾಯಿ. ಇದೇ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿ. ನೀವು ಪ್ರತಿಯೊಬ್ಬರದನ್ನು ಕೇಳಿ ನೋಡಿ. ಇವರು ಈ ಮಾಡ್ತಾ ಇರೋದೇನು ಗೊತ್ತಾ, ಇವಾಗ ಗ್ರಾಮದ ಅಭಿವೃದ್ಧಿ ಆಗಬೇಕಾದ್ರೆ ಒಂದು 10 ಜನ ಯಾವುದೊಂದು ಬಿಸ್ನೆಸ್ ಮಾಡಿ ಅಭಿವೃದ್ಧಿ ಆದರೆ ಆ ಗ್ರಾಮದಲ್ಲಿ ಎಲ್ಲ ಒಬ್ಬೊಬ್ಬರು ಈ ಬಿಸ್ನೆಸ್ ಮಾಡುವಾಗ ಅಭಿವೃದ್ಧಿ ಆದರೆ ಗ್ರಾಮ ಅಭಿವೃದ್ಧಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಗ್ರಾಮ ಅಭಿವೃದ್ಧಿ ಅಂತ ಈ ದುಡ್ಡು ತಗೊಂಡ್ರೆ ಇವ ಒಂದು ಬಿಸ್ನೆಸ್ ಮಾಡಿ ಒಂದು ಬಟ್ಟೆ ಅಂಗಡಿ ಆಗಲಿಕ್ಕೆ ಸಂತೋಷ್ ಅವರೇ 1 ಲಕ್ಷ ರೂಪಾಯಿ ತಗೊಂಡ್ರಪ್ಪ. ವರ್ಷಕ್ಕೆ 12 ತಿಂಗಳು ಬ್ಯಾಂಕ್ ಅವರು ಹೇಳಿದ್ರು ನೋಡಿ, 12 ತಿಂಗಳು ಕಟ್ತಾ ಇರಬೇಕು. ಅಂದರೆ ಅವರಿಗೆ ಈ ತಿಂಗಳು ದುಡ್ಡು ಅಂತ ಇನ್ನೊಬ್ಬರಿಗೆ ಕೊಟ್ಟರೆ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ, 4ನೇ ಕೆಲಸ ಕೊಡ್ಬೋದು, ದೇಶ ಅಭಿವೃದ್ಧಿ ಆಗುತ್ತೆ, ದುಡ್ಡೇ ಬಡ್ಡಿಗೆ ಬಡ್ಡಿ ಬಂದಂಗೆ ಆಗುತ್ತೆ. ಆವಾಗ ಸಂತೋಷ ಒಂದು ಬಟ್ಟೆ ಅಂಗಡಿ ಹಾಕಿದ್ದಾರೆ, ಇವ ಏನು ಮಾಡ್ತಾ 1 ಲಕ್ಷ ತಗೊಂಡಿದ್ದಾರೆ. ತಿಂಗಳಿಗೆ ಕಟ್ತಾಯಿದ್ರು, ತಿಂಗಳಿಗೆ ಕಟ್ಟಲಿಕ್ಕೆ ಬ್ಯಾಂಕ್ ಅವರು ಕೊಟ್ಟರು. ಇಲ್ಲಿ ಬಂದೇನು ಅಂತ ವಾರ ಇಸ್ಕೊಳ್ತಾ ಇದ್ದಾರೆ. ಇವಾಗ ಈ ವಾರ ಬಿಸ್ನೆಸ್ ಆಯಿತು, ಲಾಭಾಂಶ ಕಿತ್ಕೊಂಡು ಹೋದ. 2ನೇ ವಾರ ಬಿಸ್ನೆಸ್ ಆಯಿತು, ಲಾಭಾಂಶ ಕಿತ್ಕೊಂಡು ಹೋದರು. 3ನೇ ವಾರ ಬಿಸ್ನೆಸ್ ಲಾಭಾಂಶ ಕಿತ್ಕೊಂಡು ಹೋದ್ರು. ಹೌದಾ? ಇದೇ 1ನೇ ವಾರ ದುಡ್ಡು 2,000 ಇವರ ಕೈಯಲ್ಲಿದ್ದರೆ ತಿರ್ಗಾ ಬಟ್ಟೆ ಹಾಕ್ಬೋದಿತ್ತಾ? 2ನೇ ವಾರ ಲಾಭಾಂಶ ಇದ್ದರೆ ತಿರ್ಗನೂ ಬಟ್ಟೆ ಹಾಕ್ಬೋದಾ? 3ನೇ ವಾರ ಇದ್ದರೆ ಅದನ್ನು ಸ್ವಲ್ಪ ಮೆಟೀರಿಯಲ್ ಹಾಕಿಬಿಟ್ಟು ಅಭಿವೃದ್ಧಿ ಮಾಡಿ 4ನೇ ವಾರ ಲಾಭಾಂಶ ಕಟ್ಟಿಸಿ ಸಾಕಿತ್ತಲ್ಲ, ಆವಾಗ ಯಾರೋ ಸಂತೋಷ ಅಭಿವೃದ್ಧಿ ಆಗ್ತಾಯಿತ್ತು. ಈಗ ಯಾರು ಅಭಿವೃದ್ಧಿ ಆಗ್ತಾ ಇರೋದು? ಈ ಬಡ್ಡಿಗೆ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇವರು ಅಭಿವೃದ್ಧಿ ಆಗ್ತಾರೆ. ಇದನ್ನು ಆಲೋಚನೆ ಮಾಡಿ, ಪ್ರತಿಯೊಬ್ಬರು ಇದನ್ನು ಆಲೋಚನೆ ಮಾಡಿ. ಇದಕ್ಕೆ ದೊಡ್ಡ ವಿದ್ಯಾಭ್ಯಾಸ ಬೇಕಂತೇನಿಲ್ಲ, ಇದೊಂದು ಆಲೋಚನೆ ಮಾಡಬೇಕಾದ್ರೆ. ಸರ್, ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ನಿಮ್ಮ ನಿರ್ಣಯ ಪುಸ್ತಕ ತೆಗೆದು ನೀವು ಲೆಕ್ಕ ಮಾಡಿ ಮತ್ತೆ ಮಾತಾಡಿ. ನೀವು ಲೆಕ್ಕ ಮಾಡಿ, ನಿರ್ಣಯ ಪುಸ್ತಕ ತಗೊಂಡು ಯಾವಾಗ ನೀವು ಸಂಘ ಶುರು ಮಾಡಿದ್ದೀರಾ ಆವತ್ತಿಂದ ಇಲ್ಲಿವರೆಗೂ ವಾರಕ್ಕೆ ಎಷ್ಟು ಕಟ್ಟಿದ್ದೀರಾ ಅದು ಮಾತ್ರ ಲೆಕ್ಕ ಮಾಡಿ. ಅವರು ಕೊಟ್ಟಿರೋ ಲೀಸ್ಟೆಲ್ಲ ನೋಡ್ಲಿಕ್ಕೆ ಹೋಗಬೇಡಿ. ವಾರಕ್ಕೆ ಎಷ್ಟು ಕಟ್ಟಿದ್ದೀರಾ, ನೀವು ಎಷ್ಟು ಸಾಲ ತಗೊಂಡಿದ್ದೀರಾ ಅದೆಲ್ಲ ಟೋಟಲ್ ಲೆಕ್ಕ ಮಾಡಿ. ಆವಾಗ ನಿಮ್ಮ ಲೆಕ್ಕಾಚಾರ ಸಿಗ್ತದೆ. ಎಷ್ಟೋ ಜನ ಅದನ್ನೇ ಲೆಕ್ಕಾಚಾರ ಮಾಡಿ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ, ಅವರಿಗೆಲ್ಲ ಅರ್ಥ ಆಗಿದೆ. ನೀವು ಸುಮ್ಮನೆ ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ, ದೇವರ ಹೆಸರು ಹೇಳ್ತಾರೆ, ಅದೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡಿ. ಕಟ್ಟಬೇಡಿ ಅಂತ ನಾವು ಹೇಳೋದೇ ಇಲ್ಲ, ಅದು ಲೆಕ್ಕಾಚಾರ ಮಾಡಿ. ನೀವು ಲೆಕ್ಕಾಚಾರ ಮಾಡಿ ಕೊಡ್ಲಿಕ್ಕೆ ಕೊಡಿ ಸ್ವಾಮಿ ಅವರಿಗೆ. ನಾವು ಮಾತಾಡ್ತದಲ್ಲ, ಹೌದು ಅದಲ್ಲ. ಇನ್ನು ಇವತ್ತು ನಾನು ಬಂಟ್ವಾಳ ಠಾಣೆಗೆ ಹೋಗಿ ಬಂದೆ. ಅಲ್ಲೋದ್ರೆ ನನ್ನ ಹೆಸರಲ್ಲಿ ಬಂಟ್ವಾಳ ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯವರು DYSPಗೆ ಒಂದು ದೂರು ದಾಖಲು ಮಾಡಿದ್ದಾರೆ. ಸ್ವಾಮಿ, ನಾನು ಹಿಂಗೂ ಕರ್ನಾಟಕ ನಾನಿವಾಗ ಕೊಟ್ಟಿರೋದೇನೆ ಅಂತ ಹೇಳಿದರೆ DIG ಅವರಿಗೆ ದೂರು ಕೊಟ್ಟಿರೋದು ಕರ್ನಾಟಕ ರಾಜ್ಯಾದ್ಯಂತ, ಅಲ್ಲ ಇದು ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿರೋದು ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಗಳಲ್ಲಿ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಹೆಸರಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ತುಂಬ ಜನ ಮೃತಪಟ್ಟಿದ್ದಾರೆ.
ಕೌಂಟಿಂಗ್ ಮನೆಯೊಳಗೆ ಜಗಳ, ಊರು ಬಿಟ್ಟು ಹೋಗಿರೋದು, ಇದೇ ಥರ ತುಂಬ ಆಗ್ತಾ ಇದೆ. ಇದನ್ನು ತನಿಖೆ ಮಾಡಿ ಗ್ರಾಮದಿಂದ ವರದಿ ತಗೊಳ್ಳಿ, ನೊಂದವರಿಗೆ ನ್ಯಾಯ ಕೊಡಿಸಿ, ಇದು ಕಾನೂನು ರೀತಿಯಲ್ಲಿ ತನಿಖೆ ಮಾಡಿ ಅಂತ ನಾನು ದೂರು ಕೊಟ್ಟಿರೋದು. ಎಲ್ಲ ಠಾಣೆಗೂ ನೀತಿ ಟ್ರಸ್ಟಿಂದ ಎಲ್ಲ ಠಾಣೆಗೂ ಬಂದಿದೆ ಲೆಟ್ರು, ಯಾವುದೋ DIGಯಿಂದ. ಅದನ್ನು ತನಿಖೆ ಮಾಡಿ ಅಂತ ನಾನು ಕೊಟ್ಟಿರೋದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಅಕ್ಕಪಕ್ಕದ ರಾಜ್ಯದಲ್ಲೂ ಇವರ ಬಡ್ಡಿ ದಂಧೆ ವಿಸ್ತಾರವಾಗಿದೆ. ಬಂಟ್ವಾಳ ಠಾಣೆಗೆ DYSPಗೆ ಒಂದು ದೂರು ಕೊಟ್ಟರೆ DYSP ಅವರು ಅವರ ಸುತ್ತ ಇರುವ ಎಲ್ಲ ಠಾಣೆ ಕಳಿಸ್ಬೇಕಾ, ನನಗೆ ಸಂಬಂಧಪಟ್ಟ ಉಪನಯನ ಠಾಣೆ ಅಲ್ಲಿಗೆ ಇದನ್ನು ಕಳಿಸಿ ತನಿಖೆ ಮಾಡಿ ಅಂತ ಹೇಳಬೇಕಾ? ಇವತ್ತು ನನಗೆ ಗೊತ್ತಾಗಿರೋ ಒಂದು ಠಾಣೆ ಕೊಟ್ಟರೆ ಒಂದು ಎಲ್ಲ ಲಿಸ್ಟ್ ಇದೆ ಎಲ್ಲರಿಗೂ ಕೊಡಲಿಕ್ಕೆ. ಇದು ಏನು ಪರಿಸ್ಥಿತಿ ಹೇಳಿ? ಅದು ಅಲ್ಲದೆ ಇವರ ಇನ್ನು ಯೋಜನಾ ಅಧಿಕಾರಿ ಅಂತ, ಅದು ಯಾವ ಸೀಮೆ ಯೋಜನಾ ಅಧಿಕಾರಿ ಗೊತ್ತಿಲ್ಲ ಸ್ವಾಮಿ. ಸಿಬ್ಬಂದಿ ಅದು ಹಾಕಿರಿ, ಕೆಲಸವರಂತ ಹಾಕಿ, ನೀವು ಸಿಬ್ಬಂದಿ ಹಾಕಿ ಹೋಗಲಿ. ಹಾಂ, ಅಧಿಕಾರಿ ಅಂತ ಯಾವ ಅಧಿಕಾರಿ ಕೊಟ್ಟಿದ್ದಾರೆ? DIG ಕೊಟ್ಟು ಆ ಲೆಟ್ರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಗೆ ಕಳಿಸಿದ್ದಾರೆ. ಎಲ್ಲ ಠಾಣೆಯಿಂದ ಕರೆ, ಸರ್ ನೀವೊಂದು ಸ್ಟೇಟ್ಮೆಂಟ್ ಕೊಡಬೇಕಂತ. ಅದಕ್ಕೆ ಇವತ್ತೊಂದು ಸ್ಟೇಟ್ಮೆಂಟ್ ರೆಡಿ ಮಾಡಿದ್ದೀನಿ, ಒಂದೊಂದು ಕಡೆ ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಸೆಂಡ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ತಿರ್ಗಾ ನಾವು ಇನ್ನೂ ಕೊಡ್ತೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾನು ಕೇಳಿದ್ರೆ ಅಷ್ಟೇ, ಆಯಿತು ನನ್ನ ಮೇಲೆ ದೂರು ಕೊಟ್ಟಿದ್ದೀರಿ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಒಂದು ಕಡೆಯಿಂದ ನನ್ನ ದೂರನ್ನು ವಜಾಗೊಳಿಸಲಿಕ್ಕೆ ಕೊಡ್ತಾ ಇದ್ದಾರೆ, ಒಂದು ಕಡೆಯಿಂದ ತನಿಖೆ ಆಗ್ತಾ ಇರೋದನ್ನು ವಜಾಗೊಳಿಸಿ ಅಂತ. ಇವರು ಏನಕ್ಕೆ ಹೆದರ್ತಾ ಇರೋದ್ರ ಕೇಳ್ತಾ ಇರೋದು? ಯಾವ ಉದ್ದೇಶ ನೀವು ಯಾಕೆ ವಜಾಗೊಳಿಸಿ ಅಂತ ತನಿಖೆ ಮಾಡಿ ಅಂತ ಕೇಳೋ, ವಜಾಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಆಲೋಚನೆ ಮಾಡಿ. ಅದಕ್ಕೆ ನಾನು ಇವತ್ತು ಹೇಳಿದೆ ನೋಡಿ, ಯಾಕೆ ವಜಾ ಮಾಡಬೇಕು ಅಲ್ಲ, ಅದಕ್ಕೆ ನಾನು ಅವರೇ ಹೇಳ್ತಾರೆ ನೀವು ಕಂಪ್ಲೇಂಟ್ ಕೊಡಿ, ಕೋರ್ಟಿಗೆ ಹಾಕಿ, ಸಾಕ್ಷಿ ಕೊಡಿ, ನೀವು ಕೋರ್ಟಿಗೆ ನೀವು ಹೋಗಿ ಅಂತ ಹೇಳ್ತಾರೆ. ಮತ್ತೆ ವಜಾ ಯಾಕೆ ಮಾಡಬೇಕು? ವಜಾ ಕೊಡಿ, ವಜಾ ಮಾಡಿದ್ರು ಜಯಂತ್ ಅವರು ಹಾಗೂ ಅವರ ತಂಡದವರು ಕೊಟ್ಟಿರೋದು ವಜಾ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಸರಿ ನಿಮ್ಮ ಮೇಲೆ ಅಪಪ್ರಚಾರ ಮಾಡಲ್ಲ, ನಾವು ಸುದ್ದಿ ಮಾಡಲ್ಲ, ಯಾವುದಕ್ಕೂ ಬರಲ್ಲ. ಒಂದು ವಿಷಯ ಮಾಡಿ, ನಿಮಗೆ ವಾರಕ್ಕೆ ಬಡ್ಡಿ ದಂಧೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿರೋದು, ಆತ್ಮಹತ್ಯೆ ಪ್ರಚೋದನೆ, ಆತ್ಮಹತ್ಯೆಯನ್ನು ಮಾಡಿದ ನಂತರ LIC ಬಾಂಡ್ ತಗೊಳ್ತಾರೆ, ಅದರ ಮುಖಾಂತರವಾಗಿ ಅವರ ದುಡ್ಡನ್ನು ನಿಮಗೆ ತಗೊಳ್ಳುವ ಹಕ್ಕು, ಮಾನಸಿಕ ಹಿಂಸೆ, ಮಾನಸಿಕ ಕಿರುಕುಳ ಕೊಡ್ತಾ ಈ ಬಡ್ಡಿದಂಧೆ ನಡೆಸಲು ಸರ್ಕಾರದಿಂದ ನೀಡಿರುವ ಅನುಮತಿ ಪತ್ರ ಕೊಟ್ಟರೆ, ನಿಮಗೆ ನೀಡಿರುವಂಥ ಅನುಮತಿ ಪತ್ರ ಕೊಟ್ಟರೆ ನಾನು ಯಾವುದೇ ಪ್ರಚಾರ ಮಾಡಲ್ಲ, ಸುಮ್ಮನೆ ಇರ್ತೀನಿ. RBI ನಿಯಮ ಪ್ರಕಾರ RBI ನಿಯಮ ಪ್ರಕಾರ ನಮಗೆ ಸಿಗಬೇಕಾಗಿರುವ ಡಾಕ್ಯುಮೆಂಟ್ ನಮಗೆ ಸಿಗದೆ ಹೋದ್ರೆ ಇವರು ಏನು ಮಾಡಿದ್ರು ನಾವು ಬಿಡುವುದಿಲ್ಲ, ನಾವಂತೂ ಬಿಡುವುದೇ ಇಲ್ಲ. ನಾವು ಕೋರ್ಟಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೂ ರೆಡಿ ಇದ್ದೇವೆ. ತೀರ್ಪು ಬರಲೇಬೇಕು, ಇದು ತನಿಖೆ ಆಗಲೇಬೇಕು, ತೀರ್ಪು ಬರಲೇಬೇಕು. ನಮ್ಮ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನಮಗೆಲ್ಲ ಏನು ಹಕ್ಕಿದೆ ಅದು ನಮಗೆ ಸಿಗಲೇಬೇಕು. ಇದು ವಜಾ ಮಾಡಿ ಅಂತ ನಿಮ್ಗೆ ಇಷ್ಟೊಂದು ಪುಕ್ಕಲತನ ತೋರಿಸಿದ್ರೆ ತನಿಖೆ ಆಗಿ ಅಂತ ಮಾಡಿ, ತನಿಖೆ ಆಗ್ಲಿ. ಯಾಕೆ ವಜಾ ಮಾಡಬೇಕು? ಯಾಕೆ ವೀರೇಂದ್ರ ಹೆಗ್ಗಡೆ ಅವರೇ, ಅನಿಲ್ ಅವರೇ ಹೇಳಿ, ಇದಕ್ಕೆ ಉತ್ತರ ಕೊಡಿ. ಯಾಕೆ ವಜಾ ಮಾಡಿ ಅಂತ ನೀವು ದೂರು ಕೊಟ್ಟಿದ್ದೀರಾ? ತನಿಖೆ ಮಾಡಿ ಅಂತ ಹಾಕಿ, ತನಿಖೆ ಮಾಡಿ ಅಂತ ಹಾಕಿ ನೀವೇ ಹೇಳ್ತೀರಲ್ಲ. ಅವರಿಗೆ ತನಿಖೆ ಮಾಡಿ ಅಂತ ಹೇಳಿ, ನಾವು ಬ್ಯಾಂಕಿನವರನ್ನ ಕರ್ಸಿದ್ದೇವೆ, ಅವ್ರ ಹತ್ರ ಮಾತಾಡಿದ್ದೇವೆ, ನಾವು ಬ್ಯಾಂಕಿನ ತಗೊಂಡಿದ್ದೇವೆ, ನಮ್ಮ ಹತ್ರ ಅದು ಇದೆ, ಇದಿದೆ ಅದು ಇದೆ ಅಂತ ಎಲ್ಲ ಹೀಗೆ ಬೀಸಿ ತೋರಿಸಿದ್ದೀರಾ? ಪಾರದರ್ಶಕ ಇದ್ರೆ ಭಯ ಯಾಕೆ? ತನಿಖೆ ಆಗ್ಲಿ, ತನಿಖೆ ಮಾಡಿ ಅಂತ ಹೇಳ್ಬೇಕಲ್ಲ ನೀವು. ತನಿಖೆ ಮಾಡಿ ಸರ್, ಆದಷ್ಟು ಬೇಗ ಮಾಡಿ, ಹಾಗೆ ಕೊಡ್ಬೇಕಲ್ಲ. ವಜಾಗೊಳಿಸಿ ಅಂತ ಏನಕ್ಕೆ ವಜಾ ಮಾಡ್ಬೇಕು? ನಾಚಿಕೆ ಆಗುದಿಲ್ಲ ನಿಮ್ಗೆ? ನಾಚಿಕೆ ಆಗುದಿಲ್ಲ ನಿಮ್ಮ ಜನ್ಮಕ್ಕೆ ನಿಮ್ಗೆ? ಅದು ಅಲ್ಲ, ನಿನ್ನೆ ನೋಡಿದಿರಾ ಇಲ್ಲಿ ಉದನೆ ಅಂದರೆ ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ಬೆಳ್ತಂಗಡಿ ತಾಲೂಕು ಬರುತ್ತೆ, ಇಂಜರಕ್ಕೆ ಅಂತ ಒಂದು ಕಡೆ ಹೋಗಿದ್ದೀವಿ. ಅಲ್ಲಿ ಹೋಗುವಾಗ 2018ರಲ್ಲಿ ಸಾಲ ಸಿಗಬೇಕಾದ್ರೆ 20,000 ಡಿಪಾಸಿಟ್ ಮಾಡಬೇಕಿತ್ತು. 20,000 ಬ್ಯಾಂಕ್ಗೆ ಡಿಪಾಸಿಟ್ ಮಾಡಿದರೆ ಅದು ಬ್ಯಾಂಕಲ್ಲಿರಲ್ಲ, ಅವರು ಅದಕ್ಕೆ ಆವಾಗಲೇ ಏನೋ ಆ ಡ್ರಾ ಸ್ಲಿಪ್ ಇದೆಯಲ್ಲ, ಡ್ರಾ ಮಾಡೋದಂಥದ್ದು, ಅದಕ್ಕೆ ಸೈನ್ ಮಾಡಿಸಿ ಸೈನ್ ಮಾಡಿಸಿ ಹಿಂದನ್ನು ಸೈನ್ ಮಾಡಿ ತಗೊಂಡು ಹೋಗ್ತಾರೆ, ಧರ್ಮಸ್ಥಳ ಇಡ್ತಾರಂತೆ. ಇವರೇನಾದ್ರು ಕಟ್ಟದೇ ಇದ್ದರೆ ಅದು ಡ್ರಾ ಮಾಡಿಸ್ತಾರಂತೆ. 2021ರಲ್ಲಿ ಅದಕ್ಕೆ ಆ ಒಂದು ಖಾತೆಗೆ 23,000 ದುಡ್ಡು ಬಂತು. ಹಾಕಿದ್ದ ದಿನವೇ 20,000 ಡ್ರಾ ಮಾಡ್ಕೊಂಡು ಹೋದರು. ಪಾಪ ಇವರೇ ಹೇಳ್ತಾ ಇದ್ದಾರೆ ನಾವು ಡ್ರಾ ಮಾಡಿಲ್ಲ ಅಂತ. ನಿನ್ನೆ ಹೋದೆ, ಕೂತು ಮಾತಾಡಿದ್ವಿ, ಕೇಳಿದ್ವಿ. ಇವರೊಂದೇ ಮತ್ತೇನು ಇಲ್ಲ ತಗೊಂಡಿರ್ಬೋದಾ ಅಂತ ಒಂದು ಡೌಟ್. ಇವರು ನಿನ್ನೂ ಇಲ್ಲ ನಾವು ತಗೊಂಡೇ ಇಲ್ಲ ಅಂತ. ಲಾಸ್ಟ್ ನಾನು ಕೇಳಿದೆ,
ಆ ಡ್ರಾ ಮಾಡೋ ಸ್ಲಿಪ್ ಇರ್ಬೋದಲ್ಲ, ಅದರಲ್ಲಿ ಕೇಳೋಣ. ಮತ್ತು ನೀವು ಡಿಪಾಸಿಟ್ ಮಾಡುವಾಗ ನೀವು ಯಾವ ರೀತಿಯಲ್ಲಿ ಮಾಡಿದಿರಿ, ಏನೋ ಸೈನ್ ಮಾಡಿ ಕೊಟ್ಟಿದ್ದೀರಾ, ಚೆಕ್ ಕೊಟ್ಟಿದ್ದೀರಾ ಅಂತ ಕೇಳಿ. ಆವಾಗ ಅವ್ರು ಬಂದು, ಸರ್ ಅದು ಆ ದುಡ್ಡು ತೆಗಿತೀವಲ್ಲ ಅಂತ ಒಂದು ಪೇಪರ್ಗೆ ನಾವು ಅವತ್ತೊಂದು ಸೈನ್ ಮಾಡಿ ಕೊಟ್ಟಿದ್ದೀವಿ, ಅದನ್ನೇ ಇಟ್ಟು ಇವಾಗ ಡ್ರಾ ಮಾಡಿಬಿಟ್ಟಿದ್ದಾರೆ. ಈ ಥರ ವಿಷಯ ತುಂಬಾ ಇದೆ. ನೀವು ಎಷ್ಟು ಇದೆ ನೋಡಿ, ನಿಮಗೆ ಏನು ಸಣ್ಣ ಸಮಸ್ಯೆ ಆದರೂ ಕೂಡ ಇಲ್ಲ, ನಿಮಗೆ ಸಾಲದ ವಿಷಯ ಆಗಲಿ, ನಿಮ್ಮ ಬಡ್ಡಿ ಲೆಕ್ಕಾಚಾರ ಆಗಲಿ, ನಿಮಗೆ ಈಗ ಕಟ್ಟಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ ಅಂತ, 1 ರೂಪಾಯಿ ಕಡಿಮೆ ಕಟ್ಟಲಿಕ್ಕೆ ಕಷ್ಟ ಇದೆ ಅಂತಂದ್ರೂ ನಾವು ಎಲ್ಲ ವಿಡಿಯೋದ ಕೆಳಗಡೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ, ಜಿಲ್ಲೆಗೆ ಒಬ್ಬರಂತೆ ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ನಾವು ಒಬ್ಬೊಬ್ಬರನ್ನು ಉಸ್ತುವಾರಿ ಅಂತ ಮಾಡಿದ್ದೇವೆ. ಅವರ ನಂಬರ್ ಕೂಡ ಕೊಡ್ತಾ ಇದ್ದೀವಿ, ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ ಮತ್ತು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಈಗ ಇದು ಲೈವ್ ಆಗಿರೋದನ್ನ ನಮಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಇದು ಡಿಸ್ಕ್ರಿಪ್ಷನ್ನಲ್ಲಿ ಬರ್ತದೆ. ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ಎಲ್ಲರದ್ದು ನಂಬರ್ ಹಾಕ್ತೀವಿ, ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಉಸ್ತುವಾರಿದ್ದು ಅವ್ರದ್ದು ನಂಬರ್ ಹಾಕ್ತೀವಿ. ನಿಮಗೆ ಆಯಾ ಜಿಲ್ಲೆಯ ಉಸ್ತುವಾರಿಗಳಿಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಬೋದು, ಅದಕ್ಕೆ ಸರಿಯಾದಂಥ ಪರಿಹಾರವನ್ನು ನಾವು ಕೊಡ್ತೇವೆ. ಮತ್ತು RBI ನಿಯಮದ ಬಗ್ಗೆ ನಾವು ಎಷ್ಟೋ ಸಲ ವಿಡಿಯೋ ಮಾಡಿ ಹಾಕಿದ್ದೇವೆ. ನಿಮ್ಮ ಹಕ್ಕದು, ಅದು ನೀವು ಕೇಳಲೇಬೇಕು. ಅವರು ವಜಾ ಮಾಡಿ ಅಂತಂದರೆ ನಾವು ಬಿಡಲಿಕ್ಕಿಲ್ಲ, ಇದಕ್ಕೆ ನೀವು ಒಗ್ಗಟ್ಟಾಗಬೇಕು, ಇದರಲ್ಲೇ ತಿಳ್ಕೋಬೇಕು ನೀವು ಇವರೆಷ್ಟು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇದು ಸತ್ಯನ ಸುಳ್ಳ. ನಿಮ್ಮ ಊರಿನವರನ್ನೆಲ್ಲ ಕಚ್ಚಾಡಿಸಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕಚ್ಚಾಡಿಸಿ ಇವರು ದುಡ್ಡು ಮಾಡೋದು ಅಲ್ಲಿ ಕೂತ್ಕೊಂಡು. ಯಾಕೆ ಸಾಲ ವಸೂಲಿ ಮಾಡಲಿಕ್ಕೆ ಅವರು ಬರುವುದಿಲ್ಲ? SKDRDP ಯೋಜನಾಧಿಕಾರಿ ಯಾಕೆ ಬರುವುದಿಲ್ಲ? ಯೋಜನಾಧಿಕಾರಿ ಅದರ ಮೇಲೆಗಡೆ ಅವರು ಯಾಕೆ ಬರುವುದಿಲ್ಲ? ಅವರಿಗೆ ಸಂಬಂಧ ಇಲ್ವಾ ಇದರಲ್ಲಿ? ಅವರಿಗೆ ದುಡ್ಡು ಬರುವುದಿಲ್ವಾ? ಅವರಿಗೆ ಕಮಿಷನ್ ಹೋಗುವುದಿಲ್ವಾ? ಅಲ್ಲಿ ಕೂತ್ಕೊಂಡು ತಿಂತಾರಲ್ಲ, ಅವ್ರು ಯಾಕೆ ಬರುವುದಿಲ್ಲ? ಬರಬೇಕಲ್ಲ, ಅವ್ರು ಕಲೆಕ್ಷನ್ ಮಾಡಲಿ. ನಿಮ್ಗೆ ಯಾಕೆ ನಿಮ್ಮ ಊರಿನವರ ಹತ್ರ ನೀವು ಕೋಪ ಮಾಡ್ಕೊಳ್ತೀರಾ? ಅಲ್ಲಿ ಹೋಗಿ ಮನೆಗೆ ಹೋಗಿ ಗಲಾಟೆ ಮಾಡ್ತೀರಾ? ರಾತ್ರಿ ಎಲ್ಲ ಹೋಗ್ತಾ ಇದ್ದಾರೆ, ಹೌದು, ಈಗಲೂ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ, ಆದರೂ ಕೂಡ ಇನ್ನೂ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಟ್ಟೋದ ನಿಂಗೂ ಈಗ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗ್ತಾ ಇದೆ. ಇವತ್ತು ಕೂಡ 15 ಕಂಪ್ಲೇಂಟ್ ಆಯಿತು. ಹೌದು, ಇಡೀ ರಾಜ್ಯದಲ್ಲಿ. ಜನತೆಗೂ ಅದನ್ನೇ ಹೇಳ್ತೀವಿ, ನಿಮಗೆ ನೋವಾಗಿದೆಯಾ ಇವರಿಂದ, ಇಲ್ಲ ಸೌಜನ್ಯ ಹೋರಾಟಗಾರರು ನಿಮಗೆ ಸಿಗ್ತಾ ಇಲ್ವಾ ಮಾತಾಡಿಸ್ಲಿಕ್ಕೆ, ನೀವು ನೇರವಾಗಿ ಹೋಗಿ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಅಂತ ಸಿಬ್ಬಂದಿ ಅನಿಲ್ ಅವರ ಮೇಲೆ ನೇರವಾಗಿ ದೂರು ದಾಖಲು ಮಾಡಿ, ನಿಮಗೆ ಆಗುವುದಾರೆ ಮೋಹಿತ್ ಅಂದರೆ ನಮ್ಮ ವಕೀಲರದ ಅವರ ಅಡ್ರೆಸ್ ಇರುತ್ತೆ, ಇಲ್ಲ ನಮಗೆ ಒಂದು ಕರೆ ಮಾಡಿ, ನಾವು ತಗೊಳ್ತೀವಿ, ನನಗೆ ಅದು ಬೇಕು. ನೀವು ಪೊಲೀಸರು ನಿಮಗೆ ಸಹಕಾರಕ್ಕೆ ನೀಡ್ತಾರೆ, ನಿಮ್ಮ ಸಪೋರ್ಟಿಗೆ ನಿಲ್ಲಿಸ್ತಾರೆ. ಕಾನೂನು ಪ್ರಕಾರ ಒಂದಿಷ್ಟು ಕೆಲವೊಂದು ಪೊಲೀಸರು ತಗೊಳ್ತಾ ಇಲ್ಲ, ಆದರೆ ಅದರ ರೀತಿಯಲ್ಲಿ ನಾವು ಅದನ್ನು ಕಾನೂನು ಪ್ರಕಾರವಾಗಿ ಮುಂದುವರಿತಾ ಇದ್ವಿ. ಮೊನ್ನೆ ನಾವು ಬಳ್ಳಾರಿ ಕಡೆ ಅಲ್ಲ ಆ ಕಡೆ ಅವ್ರದ್ದು ಸಬ್ ಇನ್ಸ್ಪೆಕ್ಟರ್ ಮೇಲೆ ಇವಾಗ ದೂರು ದಾಖಲು ಮಾಡಿದ್ವಿ ನಾವು. ಅಂದರೆ ತಗೊಳ್ಳಿಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ಅವ್ರು ಒಳ್ಳೆ ವ್ಯಕ್ತಿ, ಆಯ್ತು ಸ್ವಾಮಿ ಒಳ್ಳೆಯವ್ರು, ಯಾರು ಹೇಳೋದು ಅಲ್ಲಂತ ಹೇಳಿರೋದು, ನಾವು ಕೇಳ್ದಕ್ಕೆಲ್ಲ ಲೆಕ್ಕ ಕೊಡಿ ನೀವು. ಹಂಗಾರೆ ಅವ್ರು ಹೆಂಗೋ ಕೊಡ್ತಾ ಇಲ್ಲ, ನೀವು ಕೊಡಿ. ಕಾನೂನು ಚೌಕಟ್ಟಲ್ಲಿ ಏನಿದೆ ಅದನ್ನು ಮಾಡಿ. ಕಾನೂನು ಏನು ಹೇಳ್ತಾ ಅದು ಮಾಡಲಿಕ್ಕಿರೋದು, ಕಾನೂನಿಗೆ ಹೇಳ್ಕೊಡ್ಲಿಕ್ಕೆಲ್ಲ ನೀವು ಇರೋದು. ಏನೋ ಆದೇಶ ಆಗಿದೆಯಲ್ಲ ತನಿಖೆ ಮಾಡಿ ಅಂತ. ಎಷ್ಟೋ ಕಡೆ ನನಗೆ ಲೆಟ್ರ್ ಬರ್ತಾಯಿದೆ RTIಯಲ್ಲಿ ಕೇಳುವಾಗ, ಇಲ್ಲಿ ಯಾವುದೂ ದೂರು ದಾಖಲಾಗಿಲ್ಲ, ದೂರು ದಾಖಲಾದರೆ ಮುಂದಿನದ ಅದಕ್ಕೆ ಕಾನೂನು ಪ್ರಕಾರ ಕೈಗೊಳ್ತೀವಿ ಅಂತ, ದೂರು ಬಂದರೆ ತಗೊಳ್ತೀವಿ ಅಂತ ಅವರೇ ನೀವೇ ಕೊಡ್ತಾ ಕೊಟ್ಟಿದ್ದಾರೆ. ಮತ್ತೆ ಗೆದರಿಸೋದು ಇದೆಲ್ಲ ಬೇಕಂತಿಲ್ಲ, ದೂರು ತಗೊಳ್ತಾರೆ. ಆ ಥರ ಎಲ್ಲ ಮಾಡಬೇಡಿ. ನೀವು ದೂರು ತಗೊಳ್ಳಿ, ನಿಮಗೇನೂ ತೊಂದರೆ ಆಗಲ್ಲ. NCR ಮಾಡಿ ಕಳಿಸ್ಕೊಡಿ, FIR ಮಾಡಲಿಕ್ಕೆ ಆಗಿದ್ರೆ FIR ಮಾಡಿ, ಅಷ್ಟು ಕೆಲಸ ಮಾಡಿ. ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಹೋಗಬೇಡಿ. ಇದು ಬ್ರಿಟಿಷರು ಬಂದಂಗೆ ಐತಿ, ಇದೊಂದು ಬ್ರಿಟಿಷರ ಕಾಲ ಇದು, ಆ ರೀತಿಯಲ್ಲಿದೆ. SKDRDP ಸಿಬ್ಬಂದಿಗಳಿಗೂ ಕೂಡ ಅಷ್ಟೇ. ಈಗ ನೋಡಿ, ವಜಾ ಮಾಡಿ ಅಂತ ನಿಮ್ಮ ದಣಿಗಳು, ನಿಮ್ಮ ಮೇಲಧಿಕಾರಿಗಳು ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರಂತೆ, ವಜಾ ಮಾಡಿ ಅಂತ. ನೀವು ಹೇಳಿ, ನಿಮಗೆ ಹೇಳಲಿಕ್ಕಾಗೋದಿಲ್ಲ. ನಮ್ಮದು ಸಂಘ ಸರಿ ಇದೆ, ನಮ್ಮದು ಸರಿಯಾಗಿದೆ, ನಮ್ಮದೆಲ್ಲ ಪಾರದರ್ಶಕ ಇದೆ, ನೀವೆಲ್ಲ ಹೇಳ್ಕೊಂಡು ಬರ್ತೀರಾ, ಅವ್ರು ಹೇಳಿದ್ದನ್ನೆಲ್ಲ ಹೇಳ್ಕೊಂಡು ಬರ್ತೀರಾ ಬಾಯ್ಪಾಠ. ನೀವೇ ಕೇಳಿ, ಅವರಿಗೆ ನೀವು ಯಾಕೆ ವಜಾ ಮಾಡಿದ್ದು ತನಿಖೆ ಆಗಲಿ ಸರ್. ಈಗ ಎಲ್ಲ ನಿಲ್ಲಿಸಿದ್ದಾರೆ, ಅವ್ರದ್ದೆಲ್ಲ ಕಟ್ಟಲಿ, ನಾವು ಕೂಡ ಕಟ್ತೇವೆ. ಕೋರ್ಟಿಂದ ಆರ್ಡರ್ ಬರಲಿ, ನಿಮ್ಮದು SKDRDP BC ಟ್ರಸ್ಟ್ ಸರಿಯಾಗಿದೆ, ಎಲ್ಲ ದಾಖಲೆಗಳನ್ನು ಕೊಟ್ಟಿದೆ, ನಮ್ಮದು ಇದೇ ಥರ ಇರೋದು ಅಂತ ಪ್ರೂವ್ ಮಾಡಿ. ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ವಾ? CC ಅಕೌಂಟ್ ಅಂತ ಖಾತೆ ತೆರೆದು ಬಿಟ್ಟು ಅಲ್ಲಿಂದ ದುಡ್ಡು ಇಲ್ಲೇ ಕೊಡ್ತಾ ಇರೋದು, ಇದೆಲ್ಲ ಮಾಡಲಿಕ್ಕೆ ನೀವು ಬಂದಿರೋದು. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ, ಬ್ಯಾಂಕ್ ಮುಖಾಂತರ ನೇರವಾಗಿ ಜನರಿಗೆ ಅರಿವಿಲ್ಲ, ಫೋನ್ ಮಾಡಿದರೆ ಫೋನ್ ಕಟ್ ಮಾಡೋದು, ಜನ ಕಟ್ಕೊಂಡು ಬರೋದು,
ಇದೇ ಮಾಡೋದು ಹೊರತು ನಿಮ್ಮ SKDRDP ಅವ್ರಿಗೆ ಹೇಳಿ, ಯಾರು ಸೇವಾ ಪ್ರತಿನಿಧಿಗಳು ಯೋಜನಾಧಿಕಾರಿಗಳು ಹೇಳಿ, ಕೋರ್ಟಲ್ಲಿ ಹೋಗಿದೆ ನೀವು ಹೇಳ್ತಿರಲ್ಲ ಕೋರ್ಟಿಗೆ ಹಾಕಿ ಅಂತ ನಮ್ಮ ಹತ್ರ ಹೇಳ್ತಿರಲ್ಲ, ನಾವು ಹಾಕಿದ್ದೇವೆ. ಈಗ ಕೋರ್ಟಿಗೆ ಹಾಕಬೇಡಿ, ವಾಪಸ್ ತೆಗೀರಿ, ವಜಾ ಮಾಡಿ ಅಂತ ಈಗ ಯಾಕೆ ಹೇಳ್ತಾ ಇದ್ದೀರಾ? ನೀವು ಕೊಡಿ ಅಂತ ಹೇಳುವಾಗ ಅವರು ಕೊಡ್ಲಿಲ್ಲ, ಈಗ ನಾವು ಕೊಟ್ಟ ಮೇಲೆ ಈಗ ವಜಾ ಮಾಡಿ ಅಂತ ಹೇಳ್ತಾ ಇದ್ರಲ್ಲ. ನಾವು ಕೊಡುದಿಲ್ಲ, ನೀವು ಕೊಡಿ. ನಾವೇನು ಹೇಳ್ತಾ ಇದ್ದಿದ್ದು, ನಿಮ್ಗೆ ದುಡ್ಡು ಬೇಕಲ್ಲ, ನೀವು ಹಾಕಿ ಅಂತ. ಈಗ ಅವರಂತೂ ಹಾಕಿಲ್ಲ, ನಾವು ಹಾಕಿದ್ರು ಕೂಡ ವಜಾ ಮಾಡಿ ಅಂತ. ಯಾಕೆ? ಎಲ್ಲದಕ್ಕೂ ಇದರಲ್ಲೇ ತಿಳ್ಕೋಬೇಕು. ನೀವು ಪ್ರಶ್ನೆ ಮಾಡಿ, ನಿಮ್ಮ SKDRDP ಯಾರು ಅನಿಲನ್ನು ಪ್ರಶ್ನೆ ಮಾಡಿ, ಯಾಕೆ ವಜಾ ಮಾಡಿ ಅಂತ ಯಾಕೆ ನೀವು ಹೇಳಿದ್ದು? ಹಾಗಾದ್ರೆ ನಮ್ದು ಸಂಘ ಸರಿ ಇಲ್ವಾ, ನಮ್ದು ಸಂಸ್ಥೆ ಸರಿ ಇಲ್ವಾ? ಇದರಲ್ಲೇ ಗೊತ್ತಾಗ್ತದಲ್ಲ. ನಾವು ಹೇಳುವಂಥ ಡಾಕ್ಯುಮೆಂಟ್ ಇಷ್ಟೆಲ್ಲ ವಿಡಿಯೋ ಮಾಡಿ ಹಾಕಿದ್ದೇವೆ, ಯಾಕೆ ಒಬ್ಬರ ಮೇಲೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಸಂಘದ ಸಾಲ ಕಟ್ತಾ ಇಲ್ಲ ಅಂತ? ಯಾಕೆ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ನೀವು ಯಾಕೆ ಕೋರ್ಟ್ಗೆ ಹಾಕಿಲ್ಲ? ಈಗ ನಾವು ಹಾಕಿದರೆ ಬೇಡ, ವಜಾ ಮಾಡಿ ಅಂತ. ವಜಾ ಮಾಡಿ, ಒಳ್ಳೆ ವಿಷಯ. ಕೊನೆಯದಾಗಿ ಸಂತೋಷರಾವ್ ಅವರ ಅಪ್ಪರ ಆತ್ಮ ಇವರಿಗೆಲ್ಲ ಸುತ್ತಿ ಈ ಬಡ್ಡಿದಂದೆ ನೊಂದವರೊಂದಿಗೆ ಕೈ ಜೋಡಿಸಿ ಅವರೊಂದಿಗೆ ಇದ್ದು ಇವರ ಅಂತ್ಯಕಾಲವನ್ನು ಅವರಿಂದಲೇ ಆಡಲಿದಲ್ಲ. ಇಂಥ ದುಷ್ಟರ ಶಮನ ಮಾಡಲಿ ಆತ್ಮ ಎಲ್ಲ ಸೇರಿ. ಅದು ಇವಾಗ ಬಾಡಿ ಮಾತ್ರ ಹೋಗಿರೋದು, ಅದು ಹೇಳಿದ್ವಲ್ಲ, ಇದೆ ಒಂದು ಆತ್ಮಹತ್ಯೆ ಇದೆ. ಇವಾಗ ನನಗೆ ನಂಬಿಕೆ ಇದೆ, ಎಷ್ಟು ನಂಬಿಕೆ ಇದೆ ಇಲ್ಲೋ ಅಂತ ಸೌಜನ್ಯ ಶಕ್ತಿ ಅಂತ ನಾವು ನಂಬುವುದು. ಹೌದು, ನೋಡಿದೆ. ಇದೆಲ್ಲ ಕೈ ಜೋಡಿಸಿ ಇವರ ಅಂತ್ಯವನ್ನು ಆದಷ್ಟು ಬೇಗ ಆಗಲಿ ಅಂತ. ಅದು ಕೂಡ ಎಲ್ಲ ಶಕ್ತಿಗಳು ಒಗ್ಗಟ್ಟಾಗಿದೆ ಈಗ. ಹೌದು, ಈಗ ಇದಕ್ಕೆ ಸೇರಿದ ಎಲ್ಲ ಒಂದೊಂದು ಸೇರಿದಷ್ಟು ಶಕ್ತಿಶಾಲಿಯಾಗಿ ಇದು ಬೇಗ ಆಗ್ತಾ ಇದೆ ನೋಡಿ. ಈಗ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟೇ ತಗೊಳ್ತಾ ಇಲ್ಲ, ಈಗ ಹೋದ ಕೂಡಲೇ 5 ನಿಮಿಷದಲ್ಲಿ. ಹೌದು, ನೋಡಿ, ನಾನು ನೇರವಾಗಿ ಇಲ್ಲಿಂದ ಆದೇಶ ಬಂತು ಅಲ್ಲಿಗೆ ಯಾವ ಠಾಣೆ ಅಧಿಕಾರಿ ತಗೊಳ್ಳೋದ್ರೆ ನೇರವಾಗಿ ಅಲ್ಲಿಗೆ ದೂರು ದಾಖಲು ಮಾಡ್ತೀವಿ ನಾವು. ಅದಕ್ಕೆ ಆಸ್ಪದ ಕೊಡಬೇಡಿ, ನೀವು ನಿಮ್ಮ ರಕ್ಷಣೆಯನ್ನು ನೋಡಿಕೊಳ್ಳಿ, ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ನಾನು ಹೇಳ್ತೀವಿ. ಮೊನ್ನೆ ಇದೆ ಮೇಲ್ಕೋಟೆಯಲ್ಲಿ ಇದೇ ಥರನೇ ತುಂಬ ಸತಾಯಿಸಿದಾರಂತ ಅಮ್ಮನ್ನು. ಆ ಅಮ್ಮ ಆತ್ಮಹತ್ಯೆ ಮಾಡ್ತೀವಿ, ಆಗಲ್ಲ, ನನಗೆ ಜೀವ ಬೇಡ ಅಂತ ಕೂತಿದ್ರು. ನಮ್ಮ ರಾಮಕೃಷ್ಣನ್ ಅಂತ ಇದ್ದಾರೆ, ನಮ್ಮ ಟೀಮ್ ಅವರಿಗೆ ಮಾತಾಡಿ, ಅವರು ಪಾಪ ಮಾತಾಡಿಸಿ ಲಾಸ್ಟಿಗೆ ಠಾಣೆಗೆ ಹೇಳಿ, ಠಾಣೆಯಲ್ಲಿ ಮಾತಾಡಿಸಿ ಏನು AG ಅವರಿಗೆ ಕೊಟ್ಟಿರೋ ದೂರನ್ನು ಅವರಿಗೆ ಕಳಿಸಿದ ನಂತರ ತಗೊಂಡ್ರಂತೆ. ಅಂಥ ಪರಿಸ್ಥಿತಿ ತಂದಿಡ್ಬಿಟ್ಟು ನಮ್ಮನ್ನು. ನಮಗೆ ದೂರು ಕೊಡೋದು ದೊಡ್ಡ ವಿಷಯ ಅಲ್ಲ. ದೂರು ಕೊಟ್ಟರೆ ಇವಾಗ ಠಾಣೆಯಲ್ಲಿ ಎಷ್ಟು ಗಂಟೆ ಬಂದಿರೋದು ಹೆಣ್ಣುಮಗಳು, ಎಷ್ಟು ಗಂಟೆಗೆ ಹೋಗಿರೋದು, ಏನು ಎಲ್ಲವೂ ದಾಖಲೆ ಇರುತ್ತೆ, ಪ್ರತಿಯೊಂದು ಇರುತ್ತೆ. ನಿಮಗೆ ತೊಂದರೆ ಆಯಿತು, ಅದಕ್ಕೆ ನೀವು ಕೈ ಹಾಕಬೇಡಿ. ನಿಮಗೆ ಯಾರು ಬಂದು ನಿಮಗೆ ಸಹಕಾರಕ್ಕೆ ಬರಲ್ಲ, ಯಾವ ಸಹಾಯಕ್ಕೂ ಬರಲ್ಲ. ಹೆಂಗೂ ಅಲ್ಲಿ ಬಡ್ಡಿ ದಂಧೆ ಮಾಡೋರು ಸ್ವಲ್ಪನೂ ಬರಲ್ಲ, ಅವರಿಗೆ ದುಡ್ಡು ಬೇಕಾಗಿರೋದು. ಅದಕ್ಕೆ ಆಸ್ಪದ ಮಾಡಬೇಡಿ ಅಂತ, ಅದು ನಮ್ಮನ್ನು ಠಾಣೆಗೆ ಫೋನ್ ಮಾಡಿ ಮಾಡಬೇಡಿ ಅಂತ ಇಲಾಖೆಯವರಿಗೊಂದು ಮನವಿ ಮಾಡ್ತಾ ಇದ್ದೀವಿ ನಾವು. ಒಂದು ಸಂಘದಲ್ಲಿ 10 ಜನ ಇದ್ದರೆ 10 ಜನ ಕೂಡ ಕಂಪ್ಲೇಂಟ್ ಕೊಡಿ. ಹೌದು, ಎಲ್ಲರೂ ಕೊಡಿ, ಸಪ್ರೇಟ್ ಆಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಯಾಕಂದರೆ ಕಂಪ್ಲೇಂಟ್ ಜಾಸ್ತಿ ಹೋದಷ್ಟು ಬೇಗ ತನಿಖೆ ಆಗ್ತದೆ. ಎಸ್, ಹಾಗೆ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಪ್ರತಿಯೊಂದು ವೀಡಿಯೋದಲ್ಲೂ ನಮಗೆ ಎಲ್ಲ ಜಿಲ್ಲೆಯ ಉಸ್ತುವಾರಿಗೆ ನಂಬರ್ ಹಾಕಿರ್ತೀವಿ. ಆ ಜಿಲ್ಲೆಯ ಉಸ್ತುವಾರಿಗಳಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿ, ಮತ್ತು ಕಂಪ್ಲೇಂಟ್ ಕೊಡೋದು ಯಾವ ಥರ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ಗಳು ಇರ್ತದೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.